ಸೆಟ್ಲ್ ಆಗುವಂಥ ಒಂದು ಪ್ರಾಪ್ತಿ ಇರುತ್ತೆ ಅನ್ನೋವಂಥ ಒಂದು ವಿಚಾರವನ್ನು ನಾಡಿ ಜ್ಯೋತಿಷ್ಯದ ಪ್ರಕಾರ ನಾವು ತಿಳ್ಕೊಬೋದಾಗಿರುತ್ತಮ್ಮ. ನಾಡಿಗುರು ಶ್ರೀ ಚಂದ್ರಶೇಖರ್ ಗುರೂಜಿ ಸಾರಥ್ಯದಲ್ಲಿ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಇದು ಸಪ್ತಪದಿ ಪ್ರಶ್ನೋತ್ತರ ಪರಿಹಾರ. ವಿವಾಹಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗೂ ನಾಡಿ ಜ್ಯೋತಿಷ್ಯರಲ್ಲಿ 100% ಪರಿಹಾರ ಖಚಿತ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಖ್ಯಾತ ನಾಡಿ ಜ್ಯೋತಿಷ್ಯ ತಜ್ಞರು ಹಾಗೂ ಶ್ರೀ ಲಲಿತಾ ದುರ್ಗಾ ಪರಮೇಶ್ವರಿ ಆರಾಧಕರಾದಂತಹ ಚಂದ್ರಶೇಖರ ಗುರೂಜಿಯವರು. ಗುರೂಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಸ್ವಾಗತ ಗುರೂಜಿ. MMTV ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ತೆ ಅಮ್ಮ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ವಿವಾಹಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳಿಗೆ ಜಾತಕ ರೀತಿಯ ಏನಾದರೂ ಸಮಸ್ಯೆಗಳಿದೆಯಾ ಅನ್ನೋದನ್ನು ನಾವು ಅನೇಕ ಸಂಶಯಗಳಿಗೆ ನಾವು ಉತ್ತರಗಳನ್ನು ಹುಡುಕ್ತಾ ಹೋಗಿದ್ವಿ. ಗುರೂಜಿಯವರಿಗೆ ಆ ಸಂಶಯಗಳಿಗೆ, ಪ್ರಶ್ನೆಗಳಿಗೆ, ನಿಮ್ಮೆಲ್ಲರ ಒಂದು ಯಾವ ರೀತಿಯ ಅನುಮಾನಗಳಿದೆ ಅವೆಲ್ಲ ಕೆಲವೊಂದು ಸಂಶಯಗಳಿಗೆ ನಾವು ಪರಿಹಾರಗಳನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಈಗ ಇಂದಿನ ಸಂಚಿಕೆಯಲ್ಲಿ ಇವತ್ತು ಏನಿದೆ ಅದನ್ನು ನಾವು ಕಂಟಿನ್ಯೂ ಮಾಡೋಣ. ಅದೇ ರೀತಿ ನಿಮಗೂ ಅದೇ ರೀತಿ ಏನಾದರೂ ವಿವಾಹಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಏನಾದರೂ ಅನುಮಾನಗಳಿದ್ದರೆ, ಅದಕ್ಕೆ ಯಾವುದಾದ್ರೂ ಪರಿಹಾರಗಳು ಬೇಕು ಅಂತಂದರೆ ಗುರೂಜಿಯವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ತೆರೆ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಹಾಗೂ ನೇರ ಸಂದರ್ಶನಕ್ಕೆ ಅವರ ಅಡ್ರೆಸ್ಗೆ ಕರೆ ಮಾಡಿ ಮತ್ತು ಭೇಟಿ ನೀಡಬಹುದು. ಮತ್ತು ಆನ್ಲೈನ್ ಸಂದರ್ಶನ ಕೂಡ, ಕನ್ಸಲ್ಟೇಷನ್ ಕೂಡ ಅವೈಲಬಲ್ ಇದೆ. ದೂರದಿಂದ ಏನಾದರೂ ಸಂಶಯಗಳಿದ್ದು ನಾವು ದೂರ ಇದ್ದೀವಿ, ಹೇಗೆ ಗುರೂಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ತೆರೆ ಮೇಲೆ ಕಾಣ್ತಕ್ಕಂಥ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಪರಿಹಾರಗಳನ್ನ ಪಡ್ಕೋಬೋದಾಗಿದೆ. ಗುರೂಜಿಯವರೇ, ನಾವು ಕಳೆದ ಸಂಚಿಕೆಯಲ್ಲಿ ನಾವು ಬ್ರೋಕರ್ಸ್ಗಳು ನಮ್ಮಿಂದ ಇದಾಗಿರ್ಬೋದು ಅಥವಾ ಜಾತಕ ರೀತಿಯ ಯಾವುದಾದ್ರೂ ಸಂಶಯಗಳಿದೆಯಾ, ಹುಡುಗಿ ಏನಾದರೂ ನೋಡೋಕ್ಕೆ ಬಂದಾಗ ನಮಗೆ ಮಾರ್ಗದರ್ಶಕರು ಯಾವ ರೀತಿ ಇರ್ತಾರೆ, ಆಲ್ಮೋಸ್ಟ್ ಅಲ್ಲಿ ನಮ್ಮ ಜೊತೇಲಿ ಬರ್ತಕ್ಕಂಥವ್ರು ಮದುವೆ ಮುರಿಯೋ ಚಾನ್ಸಸ್ಗಳು ಜಾಸ್ತಿ, ಈ ರೀತಿ ಹಲವಾರು ಸಂಶಯಗಳಿಗೆ ಪ್ರಶ್ನೆಗಳನ್ನ ಹುಡುಕ್ತಾ ಹೋಗಿದ್ವಿ. ಅದೇ ರೀತಿ ಕಾಮನ್ ಆಗಿ ಇರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಹುಡುಗಿಗೆ ಮೆಚ್ತಾರಾ. ಎಲ್ರಿಗೂ ತುಂಬ ಜನ ಬಂದು ಹೋಗ್ತಿರ್ತಾವೆ. ಕೆಲವೊಂದು ಸರಿ ಹುಡುಗನಿಗೆ ಇಷ್ಟ ಆಗಲ್ಲ, ಹುಡುಗಿ ಇಷ್ಟ ಆಗಲ್ಲ, ಈ ರೀತಿ ಆಗ್ತದೆ. ಕೆಲವೊಂದು ಸರಿ ಏನಾಗುತ್ತೆ, ಬಂದಿರೋರಿಗೆ ಇಷ್ಟ ಆಗಲ್ಲ, ಹುಡುಗಿಗೆ ಇಷ್ಟ ಆದ್ರೂ. ಈ ರೀತಿ ಇದ್ದಾಗ ಏನು ಮಾಡಬೇಕಾಗುತ್ತೆ ಗುರೂಜಿ? ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ. ಓಂ ಶ್ರೀ ದಕ್ಷಿಣಾಮೂರ್ತೇ ನಮಃ. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ತಾವು ಕೇಳಿದಂಥ ಪ್ರಶ್ನೆ ಭಾಳ ಅದ್ಭುತವಾದಂಥ ಪ್ರಶ್ನೆ ಇದು. ನೋಡಿ, ಭಾಳಷ್ಟು ಜನ ಮೊದಲು ಬರ್ತಾರೆ, ಅಥವಾ ಹುಡುಗಿಯವರ ಒಂದು ಇಂಟರ್ವ್ಯೂ ಆಗಿರ್ಬೋದು ಅಥವಾ ಹುಡುಗನ ಒಂದು ಇಂಟರ್ವ್ಯೂ ಆಗಿರ್ಬೋದು, ನಡೆಯುತ್ತೆ. ಆಮೇಲಿಂದ ಯಾವುದೇ ವಿಧವಾದಂತಹ ಒಂದು ಉತ್ತರವನ್ನು ಅವರು ಹೇಳೋದಿಲ್ಲ. ಆನಂತರ ಯಾರ್ದೋ ಮೂರನೇವ್ರ ವ್ಯಕ್ತಿ ಕೈಯಲ್ಲಿ ಹೇಳಿಸ್ತಾರೆ, ನಮಗೆ ಹುಡುಗಿ ಇಷ್ಟ ಆಗಲಿಲ್ಲ ಅಥವಾ ಹುಡುಗ ಇಷ್ಟ ಆಗಲಿಲ್ಲ ಅನ್ನೋಂಥ ಒಂದು ವಿಚಾರವನ್ನು. ಆಮೇಲೆ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ, ಯಾಕೋ ನಮಗೆ ಹುಡುಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಥವಾ ಹುಡುಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಅನ್ನೋವಂಥ ಒಂದು ವಿಚಾರಗಳನ್ನು ಹೇಳ್ತಾರೆ ಅನ್ನೋವಂಥದ್ದು ನಿಮ್ಮ ಒಂದು ಪ್ರಶ್ನೆ ಆಗಿರುತ್ತೆ ಅಲ್ವಮ್ಮ? ನೋಡಿ, ಭಾಳಷ್ಟು ಮಂದಿಗೆ ಈ ರೀತಿ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡಿರೋವಂಥದ್ದು ನಮ್ಮ ಒಂದು ಕ್ಲೈಂಟ್ಸ್ ಕೂಡ ನಮ್ಮ ಹತ್ರ ಹೇಳ್ಕೊಂಡಿರ್ತಕ್ಕಂಥ ಒಂದು ವಿಚಾರ. ನೋಡಿ, ಜಾತಕದ ಪ್ರಕಾರ ನಾವು ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಅಂಥದ್ದು ಅಂತಂದರೆ, ನೋಡಿ, ಸೌಂದರ್ಯಕ್ಕೆ ಶುಕ್ರಗ್ರಹರು ಒಂದು ಪ್ರತಿನಿಧಿಯಾಗಿರ್ತಕ್ಕಂಥದ್ದು. ಯಾರ ಜಾತಕದಲ್ಲಿ ಶುಕ್ರಗ್ರಹರು ನೀಚಾಭಿಲಾಷಿ ಆಗಿರ್ತಾರೆ ಅಥವಾ ಕ್ರೂರಗ್ರಹರ ಒಂದು ಸಂಯೋಗವನ್ನು ಹೊಂದಿದ್ದಂಥ ಪಕ್ಷದಲ್ಲಿ ಅವರ ಒಂದು ಸೌಂದರ್ಯ ಏನಿರುತ್ತೆ, ಅವರು ಎದುರುಗಡೆ ಇರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಇವರು ಎಷ್ಟೇ ಚೆನ್ನಾಗಿರ್ಬೋದು ನೋಡೋದಕ್ಕೆ, ಆದರೆ ವಿವಾಹ ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವ್ರ ಎದುರುಗಡೆ ಇರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಅವರು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಸೌಂದರ್ಯದ ಒಂದು ಕೊರತೆ ಅವ್ರಿಗೆ ಎದ್ದು ಕಾಣುತ್ತೆ. ನೋಡಿ, ಭಾಳಷ್ಟು ಜನ ದೊಡ್ಡವ್ರು ಹೇಳ್ತಕ್ಕಂಥದ್ದು, ವಿವಾಹ ಮಾಡ್ಕೊಳ್ತಕ್ಕಂಥ ಒಂದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ನೋಡಿ, ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಆ ಒಂದು ವಧು ಏನಿರ್ತಾಳೆ ಹೆಣ್ಮಗು, ಆ ಹುಡುಗನಿಗೆ ಮಹಾಲಕ್ಷ್ಮಿಯ ರೀತಿಯಲ್ಲಿ ಕಾಣ್ತಾರೆ. ಅವರಿಗೆ ಒಬ್ರಿಗೊಬ್ರು ಪರಸ್ಪರ ಅವರಲ್ಲಿ ಆ ಥರ ಇದ್ದಾಗ ಅನ್ನೋಂಥ ಒಂದು ವಿಚಾರ. ಅದೇ ರೀತಿ ನೋಡಿ, ನಾರಾಯಣ ಸ್ವರೂಪವಾಗಿ ಹುಡುಗ ಕಾಣಿಸ್ತಕ್ಕಂಥದ್ದು ಅಂದರೆ ಏನೋ ಒಂದು ರೀತಿ ಬ್ಯೂಟಿನೆಸ್ಸು ಅವ್ರಿಗೆ ಭಾಳಷ್ಟು ಇಷ್ಟ ಆಗುತ್ತೆ.
ಅವರ ಒಂದು ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾಗ ಈ ರೀತಿ ಎಲ್ಲ ಅವ್ರಿಗೆ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ. ನೋಡಿ, ಶುಕ್ರ ಯಾವಾಗ ಜಾತಕದಲ್ಲಿ ಈ ರೀತಿ ವಿಷಮ ಸ್ಥಾನಗಳಲ್ಲಿ ಅವರ ಒಂದು ಜಾತಕ ರೀತಿಯ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಸೌಂದರ್ಯದ ಕೊರತೆ ಉಂಟಾಗುತ್ತೆ. ಪದೇ ಪದೇ ವಿವಾಹ ನಿಧಾನ ಆಗಲಿಕ್ಕೆ ಇದು ಕೂಡ ಒಂದು ವಿಶೇಷವಾದ ಕಾರಣ ಆಗುತ್ತೆ. ಆದ್ದರಿಂದ ಅವರಿಗೆ ವಿವಾಹ ಸಂದರ್ಶನಗಳು ಏನಿರ್ತವೆ ಅದೆಲ್ಲವೂ ಕೂಡ ರಿಜೆಕ್ಟ್ ಆಗ್ತಾ ಇರುತ್ತೆ ಅನ್ನೋವಂಥದ್ದನ್ನು ತಿಳ್ಕೊಬೇಕಾಗುತ್ತೆ. ಪ್ರತ್ಯೇಕವಾಗಿ ಅವರ ಒಂದು ಜಾತಕವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇದು ಈ ಥರ ಸಮಸ್ಯೆ ಆಗ್ತಾ ಇದೆ, ಅದರಿಂದ ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಬೇಕು ಅನ್ನೋವಂಥದ್ದೆಲ್ಲವೂ ಕೂಡ ಅವರಿಗೆ ಪರಿಪೂರ್ಣವಾಗಿ ತಿಳ್ಕೊಳ್ಬೋದಾಗಿರುತ್ತೆ ತಾಯಿ. ಈಗ ಜಾತಕದ ಪ್ರಕಾರ ಪರಿಹಾರಗಳನ್ನ ತಿಳ್ಕೋಬಹುದು ಅಂತ ನೀವು ಹೇಳಿದ್ರಿ ಗುರುಜಿ. ಅದೇ ರೀತಿ ನಾನು ಕೇಳ್ತಕ್ಕಂಥ ಪ್ರಶ್ನೆ, ಹುಡುಗಿಗೆ ಸಂಬಂಧಿಕರಿಗೆ ಇಷ್ಟ ಆಗದೆ ಇದ್ರೆ ಓಕೆ, ಅದು ಒಪ್ಕೊಳ್ಳೋಣ. ಒಂದೊಂದ್ಸರಿ ಕೆಲವೊಂದ್ಸರಿ ನೋಡಕ್ ಚೆನ್ನಾಗಿರ್ದು ಎಲ್ರಿಗೂ ಅನ್ಸುತ್ತೆ, ಕೆಲವ್ರಿಗೆ ಅನ್ಸುತ್ತೆ ನೋಡಕ್, ಆದ್ರೂ ಯಾಕೋ ಇಷ್ಟ ಆಗ್ತಿಲ್ಲ. ಈ ದೈಹಿಕ ಸೌಂದರ್ಯದ ಕೊರತೆ ಯಾವ ರೀತಿ ಉಂಟಾಗುತ್ತೆ? ನೋಡಮ್ಮ, ಇವ್ರಿಗೆ ಏನಾಗುತ್ತೆ ಅಂತಂದರೆ, ಜಾತಕದ ಪ್ರಕಾರ ನಾವು ನೋಡೋವಂಥದ್ದಾದರೆ ದೈಹಿಕ ಸೌಂದರ್ಯವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಕುಜಗ್ರಹ ಆಗ್ತಾರೆ. ನೋಡಿ, ಕುಜಗ್ರಹರು ಕೂಡ ಜಾತಕದಲ್ಲಿ ಒಂದು ರೀತಿ ಡೆಸ್ಟ್ರಕ್ಷನ್ ಯೋಗವನ್ನು ತಂದುಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಎಷ್ಟೇ ಅದ್ಭುತವಾದಂತಹ ಒಂದು ಸೌಂದರ್ಯ ಇದ್ದರೂ ಕೂಡ ಅವರಿಗೆ ಎದುರುಗಡೆ ಇರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಅವರ ಒಂದು ಸೌಂದರ್ಯದ ಒಂದು ಮಹತ್ವ ಅರ್ಥ ಆಗೋದಿಲ್ಲ. ಕಾರಣ ಏನು ಅಂತಂದರೆ, ಇವರ ಒಂದು ಜಾತಕದಲ್ಲಿ ಕುಜಗ್ರಹರು ಕೆಟ್ಟಿದ್ದಂಥ ಪಕ್ಷದಲ್ಲಿ ಎದುರುಗಡೆ ಬರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಏನೋ ಒಂದು ರೀತಿ ಸಿಗ್ತಾರೆ. ಆ ಒಂದು ಹೆಣ್ಮಗುಗೆ ಭಾಳಷ್ಟು ಕಾಲು ಸರಿ ಇಲ್ಲ, ನಡೆಯೋದು ಸರಿ ಇಲ್ಲ, ಅಥವಾ ಹುಡುಗನಿಗೆ ಆಗಲಿ ದಪ್ಪ ಅನ್ನೋದು, ಕುಳ್ಳ ಅನ್ನೋದು, ಈ ರೀತಿ ನೋಡಿ ಎಂತೆಂಥ ದಪ್ಪಗಿರೋರ್ಗೂ ವಿವಾಹ ಆಗಿದೆ. ಅದೇ ರೀತಿ ಎಷ್ಟೇ ಸಣ್ಣಗಿದ್ದರೂ ನೋಡಲಿಕ್ಕೆ ಭಾಳಷ್ಟು ಅವರು ಸ್ವಲ್ಪ ಅನಾನುಕೂಲವಾಗಿದ್ದರೂ ಕೂಡ ಅಂಥವ್ರಿಗೂ ಕೂಡ ವಿವಾಹ ಭಾಗ್ಯ ಆಗಿರ್ತಕ್ಕಂಥದ್ದು. ಆದರೆ ಅವರ ಒಂದು ಜಾತಕದಲ್ಲಿ ಕುಜಗ್ರಹರು ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಈ ರೀತಿ ದೈಹಿಕ ಸೌಂದರ್ಯದ ಒಂದು ಕೊರತೆ ಉದ್ಭವ ಆಗಲ್ಲ. ಕುಜಗ್ರಹರು ಏನಾದರೂ ವಿಷಮ ಸ್ಥಾನಗಳಲ್ಲಿದ್ದಾಗ ಅಥವಾ ಅವರ ಒಂದು ಜಾತಕ ರೀತ್ಯ ಯಾರ ಜೊತೆ ಸಂಯೋಗ ಆಗಿದ್ದಾರೆ ಅನ್ನೋವಂಥದ್ದನ್ನು ವಿಶೇಷವಾಗಿ ನಾವು ನೋಡಿ ಪರಿಗಣನೆಗೆ ತೆಗೆದುಕೊಂಡು ಅದರ ಪ್ರಕಾರ ಅವರು ಪರಿಹಾರ ಮಾಡಿಕೊಂಡಾಗ ಅವರ ಒಂದು ದೈಹಿಕ ಸೌಂದರ್ಯದ ಒಂದು ವಿಚಾರದಲ್ಲಿ ಕಾಳಜಿಯನ್ನು ವಹಿಸಿದಾಗ ಭಾಳಷ್ಟು ಅವರಿಗೆ ವಿವಾಹದ ಒಂದು ವಿಚಾರದಲ್ಲಿ ಸಹಾಯಕವಾಗುತ್ತೆ. ಅದು ಉತ್ತಮವಾದಂತಹ ಒಂದು ಪರಿಹಾರವನ್ನು ಅವ್ರು ಮಾಡ್ಕೊಳ್ಬೋದಾಗುತ್ತೆ. ಈ ರೀತಿ ಇರುತ್ತೆ ಅವ್ರಿಗೆ ದೈಹಿಕ ಸೌಂದರ್ಯದ ಒಂದು ವಿಚಾರಗಳಲ್ಲಿ. ಗುರುಜಿಯವರೇ, ಈಗ ನೀವು ಹೇಳ್ತಾ ಇದ್ದೀರಾ ಸೌಂದರ್ಯದ ಕೊರತೆ ವಿಷಯವಾಗಿ ಅಥವಾ ಹುಡುಗ ಹುಡುಗಿ ಮೆಚ್ಕೊಳ್ಳೋದಾಗಿರ್ಬೋದು, ಇಲ್ಲ ಜೊತೆಲಿ ಬಂದಿರತಕ್ಕಂಥ ಮೆಚ್ಕೊಳ್ಳೋದಾಗಿರ್ಬೋದು, ಯಾಕೆ ಉಂಟಾಗುತ್ತೆ, ಯಾಕೆ ಮೆಚ್ಕೊಳ್ಳಲ್ಲ ಕೆಲವೊಂದ್ಸರಿ ಚೆನ್ನಾಗಿದ್ರು ಅಂತ ಅದಕ್ಕೆ ಪರಿಹಾರ ಹೇಳಿದ್ರಿ. ಅದೇ ರೀತಿ ಸಂಗಾತಿಯ ಬಗ್ಗೆ, ಈಗ ಅವರಲ್ಲಿ ಎಷ್ಟೇ ಲೋಪದೋಷಗಳು ಇದ್ರೂ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವರಲ್ಲಿ ಎಷ್ಟೇ ಲೋಪದೋಷಗಳಿದ್ರೂ ಓವರ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಆ ನಿರೀಕ್ಷೆಗಳು, ಮಿತಿಮೀರಿದ ನಿರೀಕ್ಷೆಗಳು ಯಾಕೆ ಉಂಟಾಗುತ್ತೆ? ಅದಕ್ಕೆ ಪರಿಹಾರಗಳು ಯಾವ ರೀತಿ ಇದೆ ನಮ್ಮ ಜಾತಕದ ಪ್ರಕಾರ ಅಂತ ಹೇಳಿ. ನೋಡಿ, ಭಾಳಷ್ಟು ಅದ್ಭುತವಾದ ಒಂದು ಪ್ರಶ್ನೆ ಇದು. ನೋಡಿ, ಜಾತಕದಲ್ಲಿ ನಿರೀಕ್ಷೆಗಳು ಅನ್ನೋಂತಹ ಒಂದು ವಿಚಾರಕ್ಕೆ ನಾವು ಬಂದಾಗ, ನೋಡಿ ಹುಡುಗಿ ಜಾತಕದ ಪ್ರಕಾರ ನಾವು ಫೀಮೇಲ್ ಆರೋಸ್ಕೋಪಲ್ಲಿ ನೋಡೋವಂಥದ್ದಾದರೆ ಯಾವ ಒಂದು ಕಾಂಬಿನೇಷನ್ ಬಂದಾಗ ಈ ರೀತಿ ಸಮಸ್ಯೆ ತಂದುಕೊಡುತ್ತೆ. ನೋಡಿ, ಸಾಮಾನ್ಯವಾಗಿ ಕುಜಗ್ರಹರು ಸ್ತ್ರೀ ಜಾತಕದಲ್ಲಿ ಗಂಡನನ್ನು ಪ್ರತಿನಿಧಿಸ್ತಕ್ಕಂಥದ್ದು. ನೋಡಿ, ಕುಜಗ್ರಹರಿಗೆ ಸೂರ್ಯನ ಒಂದು ಸಂಯೋಗ ಇರಬೇಕು. ಅವರ ಒಂದು ಜಾತಕದಲ್ಲಿ ಸೂರ್ಯನ ಒಂದು ಸಂಯೋಗ ಇದ್ದಾಗ ಅವರು ತುಂಬ ಎಕ್ಸ್ಪೆಕ್ಟೇಷನನ್ನು ಇಷ್ಟಪಡ್ತಾರೆ. ಅವ್ರಿಗೆ ಮದುವೆ ಆಗುವಂಥ ಒಂದು ಹುಡುಗ ಒಳ್ಳೆಯ ರಾಜನ ಥರ ಇರಬೇಕು, ಈ ರೀತಿ ಅದ್ಭುತವಾದಂತಹ ಒಂದು ಸೌಂದರ್ಯ ಇರಬೇಕು. ಅದೇ ರೀತಿ ಅವರು ದುಡ್ಡು ಕಾಸಲ್ಲಿ ಕೂಡ ಭಾಳಷ್ಟು ಚೆನ್ನಾಗಿರಬೇಕು, ಏನೋ ಒಂದು ರೀತಿ ಲೆವೆಲಲ್ಲಿರಬೇಕು. ಈ ರೀತಿ ಎಲ್ಲ ಎಕ್ಸ್ಪೆಕ್ಟೇಷನ್ಸು ಅವ್ರಿಗೆ ಒಂದು ಮಿತಿಮೀರಿದಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೇ ರೀತಿ ನೋಡಿ, ಪುರುಷ ಜಾತಕದಲ್ಲಿ ಗಂಡು ಮಕ್ಕಳ ಒಂದು ಜಾತಕದಲ್ಲಿ ಶುಕ್ರಗ್ರಹರನ್ನು ಹೆಂಡತಿಯಾಗಿ ಪ್ರತಿನಿಧಿಸ್ತಕ್ಕಂಥದ್ದು. ನೋಡಿ, ಶುಕ್ರಗ್ರಹರಿಗೆ ಸೂರ್ಯ ಮತ್ತು ರಾಹುವಿನ ಒಂದು ಸಂಯೋಗ ಏನಾದರೂ ಉಂಟಾಗ್ಬಿಟ್ರೆ ಅವ್ರಿಗೆ ಭಾಳಷ್ಟು ಗೊಂದಲಗಳು ಉಂಟಾಗುತ್ತೆ. ಅದೇ ರೀತಿ ಹೆಣ್ಣುಮಕ್ಕಳ ಜಾತಕದಲ್ಲೂ ಅಷ್ಟೇ, ಕುಜಗ್ರಹರಿಗೆ ರಾಹುಗ್ರಹರ ಒಂದು ಸಂಯೋಗ ಆದರೆ ವಿಪರೀತವಾದಂತಹ ಒಂದು ಗೊಂದಲ ನಿರ್ಮಾಣ ಆಗುವಂಥದ್ದು, ಅನ್ಡಿಸೈಡೆಡ್ ಮೆಂಟಾಲಿಟಿ ತಂದುಕೊಡುತ್ತೆ ಅವ್ರಿಗೆ. ಅದರಿಂದ ಪದೇ ಪದೇ ಅವರಿಗೆ ವಿವಾಹ ನಿಧಾನ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ಯೂಜ್ ಎಕ್ಸ್ಪೆಕ್ಟೇಷನ್ಸು ಕೂಡ ಅವ್ರಿಗೆ ಭಾಳಷ್ಟು ಸಮಸ್ಯೆ ತಂದುಕೊಡುತ್ತೆ. ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಲೆವೆಲ್ಗೆ ಇಟ್ಕೊಂಡ್ರೆ ಒಳ್ಳೆಯದು, ಆದರೆ ಅವ್ರ ಕಲ್ಪನೆಗಳು ನೋಡಿ, ರಾಹು ಯಾವತ್ತೂ ಭ್ರಮೆ
ಮಾಯೆಯನ್ನು ಸೂಚಿಸ್ತಕ್ಕಂಥದ್ದು. ಅವ್ರಿಗೆ ಪದೇ ಪದೇ ಡಿಸ್ಟರ್ಬ್ ಆಗ್ತಾ ಇರ್ತಾರೆ. ಆ್ಯಕ್ಚುಲಿ ಒಳ್ಳೊಳ್ಳೆ ಸಂಬಂಧಗಳು ಬಂದಿರುತ್ತೆ, ಅವರೇ ಅವರ ಒಂದು ಸ್ವಯಂಕೃತ ಅಪರಾಧಗಳಿಂದ ಅದನ್ನೆಲ್ಲವೂ ಕೂಡ ಬಿಟ್ಬಿಟ್ಟಿರ್ತಾರೆ. ಕಾರಣ ಏನು ಅಂತಂದರೆ ಅವರ ಒಂದು ಜಾತಕದಲ್ಲಿ ಇರ್ತಕ್ಕಂಥ ಒಂದು ಭ್ರಮೆಕಾರಕನಾದ ಒಂದು ರಾಹು ಅಂಧಕಾರ, ಅವ್ರಿಗೆ ಅಂಧಕಾರ ಗಾಢಾಂಧಕಾರಗಳು ಅವ್ರನ್ನ ಆವರಣೆ ಮಾಡಿರುತ್ತೆ. ಅದರಿಂದ ಅವ್ರಿಗೆ ಭಾಳಷ್ಟು ಸಮಸ್ಯೆ ಆಗಿ ಪಾಪ ಅವ್ರು ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧಗಳನ್ನೆಲ್ಲನೂ ಕೂಡ ಅವರ ಕೈಯಾರ ಅವರೇ ಬಿಟ್ಬಿಡೋ ಅಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಭಾಳಷ್ಟು ಎಚ್ಚರಿಕೆಯಿಂದ ನೋಡಿಕೊಂಡು ಮುಂದುವರಿಯೋದ್ರಿಂದ ಅವ್ರಿಗೆ ವಿವಾಹ ವಿಚಾರದಲ್ಲಿ ಭಾಳಷ್ಟು ಅನುಕೂಲ ಆಗುತ್ತಮ್ಮ. ಗುರುಜಿಯವರೇ, ಈಗ ಎಲ್ಲರೂ ಅಂತ ಇರ್ತೀವಿ, ಕಾಮನ್ ಆಗಿ ಪೇರೆಂಟ್ಸ್ ಆಗಿರ್ಬೋದು, ಬ್ರೋಕರ್ಸ್ ಆಗಿರ್ಬೋದು, ಅಂತಕ್ಕಂಥ ವಿಷಯ ಏನಂತಂದರೆ, ಅಯ್ಯೋ ಆ ಹುಡುಗಿಗೆ ಆ ಹುಡುಗನಿಗೆ ಎಲ್ಲ ಕಡೆ ನೋಡ್ತಾ ಇದ್ದೀವಪ್ಪ, ಆದರೂ ಒಬ್ಬ ಹುಡುಗ ಸೆಟ್ ಆಗಲಿಲ್ಲ, ಹುಡುಗಿ ಸೆಟ್ ಆಗಲಿಲ್ಲ. ಆದರೆ ಜಾತಕದ ಪ್ರಕಾರ ಇಂಥ ಒಬ್ಬ ಹುಡುಗ ಹುಡುಗಿಗೆ ಈ ದಿಕ್ಕಿನಲ್ಲೇ ಹೋದರೆ ವಿವಾಹ ಬೇಗ ಆಗುತ್ತೆ, ಒಳ್ಳೆ ಮನೆತನ, ಒಳ್ಳೆಯವರು ಸಿಗುತ್ತಾರೆ ಅಂತಕ್ಕಂಥದ್ದು ಏನಾದರೂ ಪರಿಹಾರ ಇದೆಯಾ? ನೋಡಿ ಅಮ್ಮ, 100% ಪ್ರತಿಯೊಂದು ವಿಚಾರಕ್ಕೂ ಕೂಡ ಜಾತಕ ರೀತಿಯ ಪೂಜ್ಯ ಋಷಿಮುನಿಗಳು ಹೇಳಿರ್ತಕ್ಕಂಥ ಒಂದು ಪರಿಹಾರಗಳಲ್ಲಿ ಅವರ ಒಂದು ಜಾತಕದ ಪ್ರಕಾರ ಪ್ರತಿಯೊಂದು ವಿಷಯ, ವ್ಯಕ್ತಿ, ವಸ್ತು ಈ ಒಂದು ಮನುಷ್ಯನಿಗೆ ಲಭ್ಯತೆ ಇದೆಯಾ ಇಲ್ವಾ, ಲಭ್ಯತೆ ಇದ್ದರೆ ಯಾವ ರೀತಿ ಅವರಿಗೆ ಲಭ್ಯತೆ ಇದೆ, ಯಾವ ದಿಕ್ಕಿನಲ್ಲಿ ಸಿಗ್ಬೋದು ಅನ್ನೋವಂಥದ್ದೆಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿರುತ್ತೆ. ಅದನ್ನು ಅವರು ಒಮ್ಮೆ ಗಮನದಲ್ಲಿಟ್ಕೊಂಡು ನೋಡಿಕೊಂಡಾಗ ಅವ್ರಿಗೆ ಭಾಳ ಒಂದು ಅದ್ಭುತವಾದಂತಹ ಒಂದು ಫಲಿತಾಂಶ ಉಂಟಾಗುತ್ತೆ. ನಿರಾಯಾಸವಾಗಿ ನೋಡಿ, ಭಾಳಷ್ಟು ಜನ 1 ವರ್ಷ 2 ವರ್ಷದಿಂದ ಪಾಪ ವಿವಾಹ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ವಿವಾಹ ಯೋಗ ಬಂದಿದ್ದರೂ ಕೂಡ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಅದು ಅವರಿಗೆ ಸೆಟ್ ಆಗ್ತಾ ಇರೋದಿಲ್ಲ. ಕಾರಣ ಏನು ಅಂತಂದರೆ ಅವ್ರಿಗೆ ವಿವಾಹ ಆಗ್ತಕ್ಕಂಥ ಒಂದು ಸಂಬಂಧಗಳು ಇರೋದೇ ಒಂದು ದಿಕ್ಕಿನಲ್ಲಿ, ಅವರು ಹುಡುಕ್ತಾ ಇರ್ತಕ್ಕಂಥದ್ದು ವಿರುದ್ಧ ದಿಕ್ಕುಗಳಲ್ಲಿ. ನೋಡಿ, ಸಾಮಾನ್ಯವಾಗಿ ಒಂದು ಉದಾಹರಣೆಯನ್ನು ಹೇಳ್ತೇನೆ ನೋಡಿ. ಜಾತಕದ ರೀತ್ಯ ಅವರ ಒಂದು ಸಂಗಾತಿಗಳು, ಅಂದರೆ ಹುಡುಗಿಯ ಒಂದು ಜಾತಕದ ಪ್ರಕಾರ ಕುಜಗ್ರಹರು ಯಾವ ಒಂದು ದಿಕ್ಕಿನಲ್ಲಿ ಸ್ಥಿತರಾಗಿರ್ತಾರೆ, ಆ ಒಂದು ದಿಕ್ಕಿನ ಪ್ರಕಾರ ಅವರಿಗೆ ಅನ್ವೇಷಣೆಯನ್ನು ಮಾಡಿದಾಗ ಖಡಾಖಂಡಿತವಾಗಿ ಅವ್ರಿಗೆ ಆ ದಿಕ್ಕಿನಿಂದ ವಿವಾಹ ಸಂಬಂಧಗಳು ಭಾಳ ಬೇಗ ಅವ್ರು ಕವರ್ ಆಗ್ತಕ್ಕಂಥದ್ದು, ಅವ್ರಿಗೆ ಭಾಳ ಬೇಗ ಲೇಟ್ ಆಗದಿರೋ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಹುಡುಗನ ಒಂದು ಜಾತಕದ ಪ್ರಕಾರ ಶುಕ್ರಗ್ರಹರು ಯಾವ ಒಂದು ದಿಕ್ಕಿನಲ್ಲಿ ಸ್ಥಿತರಾಗಿದ್ದಾರೆ, ಆ ಒಂದು ದಿಕ್ಕಿನ ಪ್ರಕಾರ ಅವರು ಅನ್ವೇಷಣೆಯನ್ನು ಮಾಡಿದಾಗ ಭಾಳಷ್ಟು ಬೇಗ ಅವ್ರಿಗೆ ಹೆಣ್ಣು ಗೊತ್ತಾಗುವಂಥದ್ದು, ವಿವಾಹ ಸಂಬಂಧಗಳು ಹುಡ್ಕೊಂಡು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಶೀಘ್ರವಾಗಿ ವಿವಾಹ ಆಗೋದಕ್ಕೆ ಅವ್ರಿಗೆ ಸಹಾಯಕಾರಿಯಾಗುತ್ತೆ. ಅದೇ ರೀತಿ ನೋಡಿ, ಜಾತಕದಲ್ಲಿ ಒಂದೊಂದು ತತ್ವಗಳು ಒಂದೊಂದು ದಿಕ್ಕನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಅಗ್ನಿತತ್ವ ಬಂದು ಅವರಿಗೆ ಪೂರ್ವ ದಿಕ್ಕನ್ನು ಸೂಚಿಸುತ್ತೆ. ಅದೇ ರೀತಿ ಜಲತತ್ವ ಉತ್ತರ ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು. ವಾಯುತತ್ವ ಮತ್ತು ಪೃಥ್ವಿ ತತ್ವಗಳು ಅವುಗಳದೇ ಆದಂತಹ ವಿಶೇಷವಾದಂತಹ ಒಂದು ದಿಕ್ಕುಗಳನ್ನು ಸೂಚಿಸೋದ್ರಿಂದ ಅವರ ಒಂದು ಜಾತಕ ರೀತ್ಯ ಎಲ್ಲಿ ಅವರ ಒಂದು ಹೆಂಡತಿಕಾರಕರಾದಂತಹ ಗ್ರಹರು, ಅದೇ ರೀತಿ ಗಂಡಕಾರಕರಾದಂತಹ ಗ್ರಹರು ಎಲ್ಲಿ ಸ್ಥಿತರಾಗಿದ್ದಾರೆ, ಯಾವ ಒಂದು ದಿಕ್ಕಿನಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋಂಥದ್ದನ್ನು ನೋಡಿ ಅವರು ಮುಂದುವರಿಯೋದ್ರಿಂದ ಅವ್ರಿಗೆ ವಿವಾಹ ಬಲ ಬೇಗ ಬರುವಂಥದ್ದು, ಶೀಘ್ರವಾಗಿ ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ತಾಯಿ. ಗುರುಜಿಯವರೇ, ಇನ್ನೊಂದು ಪ್ರಶ್ನೆ ಒಂದು ಇದು ಅಂತಂದ್ರೆ, ಎಲ್ಲ ಕಡೆ ನೋಡ್ತಾ ಇದ್ವಪ್ಪ, ಕೊನೆಗೆ ಎಲ್ಲ ಆಯ್ತು ಅಂದ್ರೆ ಅವ್ರ ಸಂಬಂಧದಲ್ಲೇ ಮದುವೆ ಆಗೋಯ್ತು ಅನ್ನೋ ಒಂದು ಟಾಕ್ ಜಾಸ್ತಿ ಜನರಲ್ ಕೆಲವೊಂದ್ಸರಿ. ಹೀಗಿದ್ದಾಗ ನಮ್ಗೆ ಆ ಹುಡುಗ ಅಥವಾ ಹುಡುಗಿಗೆ ರಕ್ತ ಸಂಬಂಧದಲ್ಲೇ ವಿವಾಹ ಯೋಗ ಇದೆ ಅನ್ನೋದು ಹೆಂಗ್ ಗೊತ್ತಾಗತ್ತೆ? ನೋಡಿ, ಸಾಮಾನ್ಯವಾಗಿ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಕುಡ್ಕಿದ್ರು ಅನ್ನೋವಂಥ ಒಂದು ವಿಚಾರ ರೂಢಿಗತವಾಗಿ ಬಂದಂಥ ಒಂದು ವಾಕ್ಯ ಆಗಿರುತ್ತೆ. ನೋಡಿ, ಸಾಮಾನ್ಯವಾಗಿ ಅವರ ಒಂದು ಜಾತಕದಲ್ಲೇ ಮೊದಲೇ ಪೂರ್ವ ನಿರ್ಧಾರತ ಆಗಿರುತ್ತೆ, ರಕ್ತ ಸಂಬಂಧದಲ್ಲೇ ವಿವಾಹ ಆಗುತ್ತೆ ಅಂತ. ಆದರೆ ಇವರು ನೋಡಿ, ಇತ್ತೀಚೆಗೆ ಭಾಳಷ್ಟು ಜನ ಏನೋ ಒಂದು ರೀತಿ ಅವರವರ ಒಂದು ಅಭಿರುಚಿ ಅಭಿಪ್ರಾಯಗಳಿಗೆ ತಕ್ಕಂತೆ ನಮಗೆ ಸಂಬಂಧದಲ್ಲಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋವಂಥ ಒಂದು ಮಾತುಗಳನ್ನು ಹೇಳ್ತಕ್ಕಂಥದ್ದು. ಅದೇ ರೀತಿ ಇನ್ನೂ ಕೆಲವು ಜನ ಆಲ್ರೆಡಿ ಸಂಬಂಧ ಚೆನ್ನಾಗಿದ್ದರೂ ಕೂಡ ನಮಗಿಷ್ಟ ಇಲ್ಲ, ನಾವು ಹೊರಗಡೆ ಹುಡುಕಿ ನೋಡೋಣ, ಅಥವಾ ನಮಗೆ ಹೊಸ ಒಂದು ರಿಲೇಷನ್ಶಿಪ್ಸ್ನ ಬಿಲ್ಡ್ ಮಾಡ್ಕೊಬೇಕು ಅನ್ನೋವಂಥ ಒಂದು ಆಸೆ ಆಕಾಂಕ್ಷೆಗಳು ಈ ರೀತಿ ಇರೋದ್ರಿಂದ ಅವರು ಭಾಳಷ್ಟು ಹುಡುಕ್ತಾ ಇರ್ತಾರೆ, ಅನ್ವೇಷಣೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಅವರ ಒಂದು ಜಾತಕದಲ್ಲಿ
ನೋಡಿ, ಕುಜಗ್ರಹರಿಗೆ ಗುರುಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ಹಾಗೂ ಎರಡೂ ಒಂದೇ ರೀತಿ ಕಕ್ಷೆಗಳಲ್ಲಿದ್ದಂಥ ಪಕ್ಷದಲ್ಲಿ ಅವರಿಗೆ ರಕ್ತ ಸಂಬಂಧದಲ್ಲೇ ಭಾಳಷ್ಟು ವಿವಾಹ ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಗುರುಜಿಯವರೇ, ಈಗ ನೋಡಿ, ಯಾವುದೇ ಒಂದು ಕುಟುಂಬನ ಮಾಡ್ಕೊಬೇಕಂದ್ರೆ ವಿವಾಹ ಎಲ್ಲ ಸರ್ಚ್ ಮಾಡಬೇಕಾದ್ರೆ ಯೋಚನೆ ಮಾಡೋದೇನೋ ಯಾವ ರೀತಿ ಅಂತಂದರೆ, ಇತ್ತೇಳು ಥರ ನೋಡಿ ಹುಡುಗಿನ ತರಬೇಕು ಅನ್ನೋದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಹುಡುಗಿಯ ಕುಟುಂಬ ಯಾವ ರೀತಿ ಇರುತ್ತೆ ಅನ್ನೋದು ಜಾತಕದ ಪ್ರಕಾರ ಯಾವ ರೀತಿ ನಾವು ತಿಳ್ಕೊಬೋದು? ಒಳ್ಳೆ ಪ್ರಶ್ನೆ ಹೇಳಿದ್ರೆ, ನೋಡಿ, ಸಾಮಾನ್ಯವಾಗಿ ನೀವು ಹೇಳಿದಂಥ ಒಂದು ಪ್ರಶ್ನೆ ಭಾಳಷ್ಟು ಹಿಂದೆಯಿಂದ ಪೂರ್ವಿಕರು ನಡ್ಸ್ಕೊಂಬಂದಿರೋಂಥ ಒಂದು ವಿಚಾರ ಏನು ಅಂತಂದರೆ, ಒಂದು ಹೆಣ್ಣನ್ನು ಹುಡ್ಕೋವಾಗ ಅಥವಾ ಒಂದು ಗಂಡನ್ನು ಹುಡ್ಕೋವಾಗ 7 ಜೊತೆ ಒಂದು ಪಾದರಕ್ಷೆಗಳು ಸವಿಬೇಕು ಅನ್ನೋವಂಥದ್ದು ಅವರ ಒಂದು ಮಾತಾಗಿರ್ತಕ್ಕಂಥದ್ದು. ಆದರೆ ಇವತ್ತಿನ ಒಂದು ಆಧುನಿಕ ಕಾಲದಲ್ಲಿ ಅಷ್ಟೊಂದು ಪುರ್ಸೊತ್ತಾಗಿ ಯಾರೂ ಇರ್ತಕ್ಕಂಥದ್ದಿಲ್ಲ. ಇನ್ನು ವೈವಾಹಿಕ ಒಂದು ವಿಚಾರಗಳಲ್ಲಿ ಭಾಳಷ್ಟು ಸೀರಿಯಸ್ನೆಸ್ಸನ್ನು ಕೂಡ ಇವಾಗಿನ ಒಂದು ಆಧುನಿಕ ಒಂದು ಇರ್ತಕ್ಕಂಥ ಒಂದು ಕಾಲಮಾನದಲ್ಲಿ ಪಾಪ ಈಗಿನ ಒಂದು ಜನ್ರೇಷನ್ನು ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳೋವಂಥ ಒಂದು ಪರಿಸ್ಥಿತಿಯಲ್ಲೂ ಇಲ್ಲ. ಯಾಕೆ ಅಂತಂದರೆ ಭಾಳಷ್ಟು ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ. ಇನ್ನು ಜಾತಕದ ಪ್ರಕಾರ ನೋಡಿ, ನಾವು ಸುಲಭವಾಗಿ ಗುರುತಿಸ್ಕೊಳ್ಬೋದಾಗಿರುತ್ತೆ ಅವರ ಒಂದು ಕುಟುಂಬ ಸ್ಥಾನ ಯಾವ ರೀತಿ ಇರುತ್ತೆ ಅಂದರೆ, ನೋಡಿ, ಸಾಮಾನ್ಯವಾಗಿ ನಾವು ಹೆಣ್ಣುಮಗುವಿನ ಒಂದು ಜಾತಕದಿಂದಲೇ ಅವ್ರಿಗೆ ಸಿಗುವಂಥ ಒಂದು ಗಂಡಿನ ಒಂದು ಮನೆ ಕಡೆಯವರು ಯಾವ ರೀತಿ ಇರ್ತಾರೆ, ಅವರು ಸ್ಥಿತಿವಂತರಾಗಿದ್ದಾರಾ, ಅಥವಾ ಅವರ ಒಂದು ಮನೆತನದ ಪರಿಸರ ಯಾವ ರೀತಿ ಇರುತ್ತೆ, ಅವರ ಒಂದು ಹಣಕಾಸಿನ ವಿಚಾರಗಳು ಯಾವ ರೀತಿ ಇರುತ್ತೆ, ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಅವರ ಒಂದು ಅಭಿಷ್ಟಗಳೇನು ಅನ್ನೋವಂಥ ಒಂದು ವಿಚಾರಗಳನ್ನು ಅವರ ಒಂದು ಜಾತಕ ರೀತಿಯ ತಿಳ್ಕೊಬೋದಾಗಿರುತ್ತೆ. ಕುಟುಂಬ ಸ್ಥಾನದಿಂದ ನಾವು ತಿಳ್ಕೊಳ್ಬೋದಾಗಿರುತ್ತೆ. ಅದೇ ರೀತಿ ನೋಡಿ, ಪುರುಷ ಜಾತಕದಲ್ಲಿ ಆ ಒಂದು ಹೆಣ್ಣುಮಗುವಿನಿಂದ ಆ ಒಂದು ಹೆಣ್ಣುಮಗುವಿನ ಒಂದು ಸ್ಥಾನದಿಂದ ಅವರ ಒಂದು ಕುಟುಂಬ ಸ್ಥಾನ ಮತ್ತು ಅವರ ಒಂದು ಗ್ರಹಸ್ಥಾನಗಳಿಂದ ಅವರ ಒಂದು ಮನೆಯವರು ಯಾವ ರೀತಿ ಇರ್ತಾರೆ, ಅವರ ಒಂದು ಕೌಟುಂಬಿಕದ ಹಿನ್ನೆಲೆ ಏನು, ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಹುಡುಕುವಂತಹ ತಿಳ್ಕೊಳ್ಳುವಂತಹ ಒಂದು ವಿಶೇಷವಾದಂತಹ ಒಂದು ಶಾಸ್ತ್ರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ ಆಗಿರುತ್ತೆ. ಈ ರೀತಿ ಪೂಜ್ಯ ಋಷಿಮುನಿಗಳು ಕೊಟ್ಟಿರೋವಂಥ ಒಂದು ವಿಶೇಷತೆಗಳನ್ನು ಬಳಸ್ಕೊಂಡು ನಾವು ಈ ಒಂದು ಪ್ರಶ್ನೆಗಳಿಗೆಲ್ಲಕ್ಕೂ ಕೂಡ ಉತ್ತರವನ್ನು ತೆಗೆದುಕೊಳ್ಬೋದಾಗಿರುತ್ತಮ್ಮ. ಗುರುಜಿಯವರೇ, ಈಗ ಹೇಳ್ತಿದ್ರ ನೀವು 7 ಜೊತೆ ಚಪ್ಪಲಿನೇ ಸೌದೋಗುತ್ತೆ ಹುಡುಗಿನ ನೋಡಿ ಮದುವೆ ಮಾಡಬೇಕಾದ್ರೆ ಅಂತ ಹಿಂದಿನವ್ರು ಹೇಳ್ತಿದ್ರು ಅಂತ. ಈಗಿನ ಅದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಆನ್ಲೈನ್ ಏನೋ ಒಂದು ಮಾಡ್ಕೊಂಡು ಇದು ಮಾಡ್ತಾರೆ. ಆದರೆ ಇನ್ನೊಂದು ವಿಷಯ ಏನಂತಂದರೆ, ಈ ವಿಷಕನ್ಯೆ ಅಂದರೆ ಏನು, ವಿಷಕನ್ಯೆ ಯೋಗ ಅಂದರೆ ಏನು, ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ, ಇದು ಹುಡುಗನ ಜಾತಕ ನೋಡಿದಾಗ ಹೇಳ್ಬಿಡ್ಬೋದಾ? ಅಂದರೆ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಆ ರೀತಿ ಅವರ ಒಂದು ಜಾತಕ ರೀತ್ಯ ಅಂದರೆ ಪುರುಷ ಜಾತಕದಲ್ಲಿ ಅವರಿಗೆ ಈ ರೀತಿ ಒಂದು ಅಂದರೆ ಭಾಳಷ್ಟು ನೋಡಿ ಉದಾಹರಣೆಗಳನ್ನು ನಾವು ನೋಡಬೇಕಾಗುತ್ತೆ. ಭಾಳಷ್ಟು ಸುಂದರವಾಗಿರುತ್ತೆ ಕುಟುಂಬ. ವಿವಾಹವಾದ ನಂತರ ಅವರಿಗೆ ಭಾಳಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋವಂಥ ಒಂದು ಆಸೆ ಆಕಾಂಕ್ಷೆಗಳನ್ನು ಪ್ರತಿಯೊಬ್ಬರು ಕೂಡ ಹೊಂದಿರ್ತಾರೆ. ಆದರೆ ಇನ್ನು ಕೆಲವರಿಗೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳೋವಂಥ ಒಂದು ಸಾಧ್ಯತೆ ಇರುತ್ತೆ. ವಿವಾಹ ಆದ ನಂತರ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ಟರ್ನಿಂಗ್ ಪಾಯಿಂಟು ವಿವಾಹ ಅನ್ನೋವಂಥದ್ದು. ಭಾಳಷ್ಟು ಅಭಿವೃದ್ಧಿ ಆಗಬೇಕು, ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು, ನಮ್ಮ ಒಂದು ದಾಂಪತ್ಯ ಜೀವನ ಸುಖಕರವಾಗಿರಬೇಕು, ನಮ್ಮ ಒಂದು ಕೌಟುಂಬಿಕ ಒಂದು ನೆಮ್ಮದಿ ಭಾಳ ಉದ್ದೀಪನ ಆಗಬೇಕು, ಇಮ್ಮಡಿ ಆಗಬೇಕು ಅನ್ನೋವಂಥ ಒಂದು ಆಸೆ ಆಕಾಂಕ್ಷೆಗಳನ್ನು ಪ್ರತಿಯೊಂದು ಕುಟುಂಬವೂ ಕೂಡ ಹೊಂದಿರುತ್ತೆ. ಆದರೆ ನೋಡಿ, ಅನಿರೀಕ್ಷಿತವಾಗಿ ಆ ಒಂದು ಹುಡುಗನ ಒಂದು ಜಾತಕದಲ್ಲಿ ಈ ರೀತಿ ಯೋಗಗಳಿದ್ದಂಥ ಪಕ್ಷದಲ್ಲಿ ನೋಡಿ ಆ ಒಂದು ವಿವಾಹ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಅವರಿಗೆ ಸಮಸ್ಯೆಗಳಿರುತ್ತೆ. ಅಂದರೆ ಒಂದು ರೀತಿ ಜಗಳ ಆಗುವಂಥದ್ದು, ಮನೆತನದ ಒಂದು ಶಾಂತಿ ನೆಮ್ಮದಿ ಕದಡ್ತಕ್ಕಂಥದ್ದು, ಅಣ್ಣ ತಮ್ಮಂದಿರ ಮಧ್ಯೆ ಕಲಹ ಬರ್ತಕ್ಕಂಥದ್ದು, ಅಥವಾ ಅವರ ಒಂದು ಕೌಟುಂಬಿಕ ವಿಚಾರಗಳಲ್ಲಿ ಕಲಹ ಬರ್ತಕ್ಕಂಥದ್ದು, ಈ ರೀತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ವಿವಾಹ ಪೂರ್ವವೇ ಅವರ ಒಂದು ಜಾತಕ ರೀತ್ಯ ಈ ರೀತಿ ಏನಾದರೂ ಇದ್ದಂಥ ಪಕ್ಷದಲ್ಲಿ ಅವ್ರಿಗೆ ಅದಕ್ಕೆ ಸಂಬಂಧಿಸಿದಂತಹ ಸರಳವಾದಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅವರಿಗೆ ಬರ್ತಕ್ಕಂಥ ಒಂದು ಏನಿದೆ ಸಮಸ್ಯೆಗಳನ್ನು ಸಮಸ್ಯಾರಹಿತವಾಗಿ ಜೀವನ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಇಲ್ಲಿ ಯಾವುದೂ ಕೂಡ ಕೆಟ್ಟದು ಅನ್ನೋವಂಥ ಒಂದು ಭಾವನೆಗೆ ಹೋಗಬಾರ್ದು. ಪ್ರತಿಯೊಬ್ಬ
ಮನುಷ್ಯನಾಗಿ ಜನನ ಹೊಂದಿದಂಥ ನಂತರ ಅವರದ್ದೇ ಆದಂತಹ ಪೂರ್ವಾರ್ಜಿತ ಕರ್ಮಾನುಸಾರ ಅವರು ವಿಶೇಷವಾದ ಒಂದು ಫಲಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ಅದು ಶುಭ ಫಲ ಆಗಿರ್ಬೋದು ಅಥವಾ ಅಶುಭ ಫಲ ಆಗಿರ್ಬೋದು. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಪರಿಹಾರ ಕಾರ್ಯಗಳನ್ನು ಕೂಡ ಪೂಜ್ಯ ಋಷಿಮುನಿಗಳು ಸೂಚಿಸಿರೋದ್ರಿಂದ ಸರಳವಾದಂತಹ ಒಂದು ಪರಿಹಾರಗಳಿಂದ ಅವರಿಗೆ ಬರ್ತಕ್ಕಂಥ ಒಂದು ದುರಿತಗಳನ್ನು ದೂರ ಮಾಡ್ಕೊಳ್ಬೋದಾಗಿರುತ್ತಮ್ಮ. ಗುರುಜಿಯವರೇ, ಈಗ ಹೇಳಿದ್ರಿ ನೀವು ವಿಷಕನ್ಯೆ ಯೋಗ, ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಕೂಡ ಇದೆ ಜಾತಕದ ರೀತಿಯ ಅಂತ. ಅದೇ ರೀತಿ ಈ ವಿಷ ಪುರುಷ ಯೋಗ ಅಂದ್ರೆ ಏನು? ಅಂದ್ರೆ ಸಾಮಾನ್ಯವಾಗಿ ನಾನು ಅನ್ಕೊಳ್ತಾ ಇದ್ದೀನಿ ಏನಂತಂದ್ರೆ, ಅವ್ನ ಮದುವೆ ಆಗಿದ್ದೆ ಅಳಿಯ ಬಂದ್ ಕಾಲ್ಗುಣ, ಸೊಸೆ ಬಂದ್ ಕಾಲ್ಗುಣ ಅನ್ನೋ ರೀತಿನೇ ಗಂಡಸ್ರಿಗೆ ಕೂಡ ಇದ್ದೇ ಇರುತ್ತೆ ಆ ಪುರುಷನಿಗೆ. ಆ ವಿಷ ಪುರುಷ ಯೋಗ ಅಂದ್ರೆ ಏನು? ಖಂಡಿತ ನೋಡಿ ಯಾವ ರೀತಿ ಗಂಡು ಮಗುವಿನ ಒಂದು ಜಾತಕದಲ್ಲಿ ನೀವು ಆಗಲೇ ಹೇಳಿದಂಥ ಯೋಗ ಯಾವ ರೀತಿ ಇರುತ್ತೆ, ಅದೇ ರೀತಿ ಹೆಣ್ಣು ಮಗುವಿನ ಒಂದು ಜಾತಕದಲ್ಲೂ ಕೂಡ ಆ ಥರ ಯೋಗಗಳು ಇರ್ತಕ್ಕಂಥದ್ದು. ನೋಡಿ, ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನೋಡಿ, ಒಂದು ಹೆಣ್ಣು ಮಗುಗೆ ಮದುವೆ ಮಾಡಿಕೊಡೋದು ಏನಕ್ಕೆ? ಅವರ ಒಂದು ಕೌಟುಂಬಿಕ ನೆಮ್ಮದಿ, ಏನೋ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅನ್ನೋವಂಥ ಒಂದು ಉದ್ದೇಶದಿಂದ ತಂದೆ ತಾಯಿಗಳು ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು ಅವರ ಒಂದು ಜೀವನದಲ್ಲಿ ವಿವಾಹ ಆಗಿ ನಮ್ಮ ಒಂದು ವಂಶಕ್ಕೆ ಹೆಸರು ಕೀರ್ತಿ ಇವೆಲ್ಲ ತಂದುಕೊಡ್ಲಿ, ಶಾಂತಿ ನೆಮ್ಮದಿಯಿಂದ ಬದುಕೋಣ ಅನ್ನೋವಂಥದ್ದು ತಂದೆ ತಾಯಿಗಳ ಹಾಗೂ ಪೋಷಕರ ಒಂದು ಆಸೆ ಆಕಾಂಕ್ಷೆಗಳಾಗಿರುತ್ತೆ. ಆದರೆ ನೋಡಿ, ಮಗುವಿನ ಒಂದು ಜಾತಕದಲ್ಲಿ ಈ ರೀತಿ ಅವರ ಒಂದು ಯೋಗ ಇದ್ದಂತಹ ಪಕ್ಷದಲ್ಲಿ ಅವರಿಗೆ ನೋಡಿ ವಿವಾಹ ಆದ ನಂತರ ನೀವು ನೋಡಿರಬೇಕು, ಭಾಳಷ್ಟು ಜನ ಏನೋ ಒಂದು ರೀತಿ ಜಗಳ ಆಡ್ತಕ್ಕಂಥದ್ದು. ಅಟ್ಲೀಸ್ಟ್ ಒಂದು 6 ತಿಂಗಳು ಚೆನ್ನಾಗಿದ್ದರೆ ಹೆಚ್ಚೆಚ್ಚು ನೀವು ಭಾಳ ನೋಡಿ ಇವತ್ತಿನ ಒಂದು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, 3 ದಿವಸಕ್ಕೆ ವಿವಾಹ ವಿಚ್ಛೇದನೆ ಆಯಿತು, ಅಥವಾ ಒಂದು 6 ತಿಂಗಳು ಕೂಡ ಸಂಸಾರ ಮಾಡಲಿಲ್ಲ, ಆ ಒಂದು ಹೆಣ್ಮಗು ಒಂದು ರೀತಿ ಆತ್ಮಹತ್ಯೆ ಮಾಡ್ಕೊಳ್ತು, ಅಥವಾ ಅವರು ಬೇರೆ ರೀತಿ ಸಮಸ್ಯೆಗಳನ್ನು ಮಾಡ್ಕೊಳೋವಂಥದ್ದು, ಅವರ ಒಂದು ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಳ್ಕೊಳೋವಂಥ ಒಂದು ಸಾಧ್ಯತೆ ಇರುತ್ತೆ. ನೀವು ಹೇಳಿದ್ರೆ ಒಂದು ಹೆಣ್ಣು ಮಗುವಿನ ಒಂದು ಕಾಲ್ಗುಣ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಆ ಒಂದು ಮನೆಗೆ ಬರ್ತಕ್ಕಂಥ ಒಂದು ಅಳಿಯನ ಕಾಲ್ಗುಣವೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅವ್ರಿಗೂ ಕೂಡ ನಮ್ಮ ಒಂದು ಮನೆ ಏಳಿಗೆ ಆಗಬೇಕು ಅಂತಂದರೆ ಮಾಡಿದಂತಹ ಒಂದು ಮಂಗಳ ಕಾರ್ಯದಲ್ಲಿ ಆ ಒಂದು ಹುಡುಗನ ಕಾಲ್ಗುಣವೂ ಕೂಡ ಚೆನ್ನಾಗಿರಬೇಕಾಗತ್ತೆ. ಆ ಒಂದು ವಿಚಾರವೇ ಈ ಒಂದು ವಿಷಪುರುಷ ಯೋಗ. ಅಂದರೆ ಅವ್ರಿಗೇನೋ ಒಂದು ರೀತಿ ನೆಗೆಟಿವ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಅವರ ಒಂದು ಜಾತಕ ರೀತಿ ಆ ರೀತಿ ಯೋಗಗಳು ಆ ಹುಡುಗಂದೇನು ತಪ್ಪಿರೋದಿಲ್ಲ, ಅದೇ ರೀತಿ ಆ ಮಗುದು ಏನು ತಪ್ಪಿರಲ್ಲ. ಆದರೆ ಇವರ ಒಂದು ಪೂರ್ವಾರ್ಜಿತ ಕರ್ಮಾನುಸಾರ ಬಂದಂತಹ ಯೋಗಗಳಿಂದ ಅವ್ರಿಗೆ ಸಮಸ್ಯೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೆ ಸರಳವಾದಂತಹ ಒಂದು ಉಪಾಯ ಮತ್ತು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಬರ್ತಕ್ಕಂಥ ಒಂದು ಸಮಸ್ಯೆಗಳಿಂದ ಪಾರಾಗ್ಬೋದು. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷ್ಯು ಅನ್ನೋವಂಥ ಒಂದು ಸೂಕ್ತಿಯ ಮೇಲೆ ಆಧಾರದ ಮೇಲೆ ನಾವು ಸರಳವಾದಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಅವರಿಗೆ ಅತ್ಯಂತ ಶಾಂತಿ ಮತ್ತು ನೆಮ್ಮದಿ ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತೆ ತಾಯಿ. ಗುರುಗಳೇ, ಹೀಗೆ ಹೇಳಿದ್ರಿ ನೀವು, ಈ ವಿಷಕನ್ಯೆ ವಿಷ ಪುರುಷರ ಬಗ್ಗೆ ಹೇಳಿದ್ರಿ. ಅದು ಯಾವ ರೀತಿ ಅವ್ರ ಕಾಲ್ಗುಣ, ಅವ್ರ ಹಿಂದಿನ ಒಂದು ಕರ್ಮರೀತ್ಯ ಆ ಫಲಗಳನ್ನ ಪಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ತುಂಬ ಜನ ಈಗ ಓನ್ ಬಿಸ್ನೆಸ್ ಮಾಡೋದು ಜಾಸ್ತಿ. ಇಂಥ ಸಮಯದಲ್ಲಿ ವಿವಾಹ ಆದ ನಂತರ ಏನಾದರೂ ನಮ್ಮ ವ್ಯಾಪಾರ ವಿಸ್ತೀರ್ಣ ಆಗುತ್ತೆ ಆ ಗಂಡಿನಿಂದ, ಇಲ್ಲ ಅಂತ ಆ ಹೆಣ್ಣಿನಿಂದ ಆಗುತ್ತೆ ಅಂತಕ್ಕಂಥದ್ದು ಜಾತಕ ರೀತಿಗೆ ಯಾವ ರೀತಿ ತಿಳ್ಕೊಬೋದು? ನೋಡಿ, ಸಾಮಾನ್ಯವಾಗಿ ನೀವು ನೋಡಿರ್ತೀರ, ವಿವಾಹ ಅನ್ನೋವಂಥದ್ದು 100% ಅವ್ರಿಗೆ ಏನೋ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದಂಗೆ. ನಾವು ಇಷ್ಟೊತ್ತು ಮಾತಾಡಿದ ರೀತಿ ಅವರ ಒಂದು ಜೀವನ ಉನ್ನತ ಸ್ಥಾನಕ್ಕಾದರೂ ಹೋಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಸಮಸ್ಯೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಜಾತಕದ ಪ್ರಕಾರ ನಾವು ಈ ಒಂದು ಪ್ರಶ್ನೆಗೆ ನೋಡೋವಂಥದ್ದಾದರೆ ನೋಡಿ, ಅವರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಕಾರಕರಾದಂತಹ ಬುಧಗ್ರಹರಿಗೆ ಅವರ ಒಂದು ವಿವಾಹಕಾರಕ ಗ್ರಹರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ ನೋಡಿ, ಭಾಳಷ್ಟು ಜನಕ್ಕೆ ವಿವಾಹ ಆದ ನಂತರ ಅವರ ಒಂದು ಹೆಂಡತಿ ಬಂದಿದ್ದ ತಕ್ಷಣ ಏನು ಅವರ ಒಂದು ಲೆವೆಲ್ಲೇ ಚೇಂಜ್ ಆಗಿಬಿಡೋವಂಥದ್ದು, ಅವರ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಭಾಳಷ್ಟು ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಭಾಳಷ್ಟು ಜನ ನೋಡಿ ಹೇಳ್ಕೊಂಡಿದ್ದಾರೆ, ನೋಡಿ ಗುರುಗಳೇ, ನನ್ನ ವಿವಾಹ ಆಗಿದ್ದ ತಕ್ಷಣ ನನಗೆ ಅದೃಷ್ಟನೇ ಕುಲಾಯಿಸ್ತು, ಏನೋ ಒಂದು ರೀತಿ ನನಗೆ ಭಾಳಷ್ಟು ಅನುಕೂಲ ಆಗ್ತೈತೆ
ಅನ್ನೋವಂಥದ್ದು. ನೋಡಿ ಯಾಕೆ ಈ ರೀತಿ ಆಗುತ್ತೆ ಅನ್ನೋವಂಥ ಒಂದು ಪ್ರಶ್ನೆ ಬಂದಾಗ ನೋಡಿ ಅವರ ಒಂದು ಜಾತಕದಲ್ಲಿ ಶುಕ್ರಗ್ರಹರಿಗೆ ಶುಭಗ್ರಹರ ಒಂದು ಸಂಯೋಗ, ಅದೇ ರೀತಿ ಅದೃಷ್ಟಕಾರಕರಾದಂಥ ಒಂದು ಶುಕ್ರಗ್ರಹರು ಉಚ್ಚ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ವಿವಾಹ ಆದ ನಂತರವೇ ಕೂಡ ಒಂದು ರೀತಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಅವರ ಒಂದು ವ್ಯಾಪಾರ ವ್ಯವಹಾರಗಳಲ್ಲೆಲ್ಲಕ್ಕೂ ಕೂಡ ಅವರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಪ್ರಾಪ್ತಿಯಾಗುವಂಥದ್ದು, ಉನ್ನತ ಮಟ್ಟಕ್ಕೆ ಜೀವನದಲ್ಲಿ ತಲುಪುವಂಥ ಒಂದು ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ತಾಯಿ. ಈ ರೀತಿ ಅವರ ಒಂದು ಜೀವನ ಸಾಗ್ತಾ ಇರುತ್ತಮ್ಮ. ಅವರ ಒಂದು ಅದೃಷ್ಟದ ಬಗ್ಗೆ, ಹುಡುಗಿ ಅದೃಷ್ಟದ ಬಗ್ಗೆ ಹೇಳಿದ್ರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಕ್ವಶನ್ ಏನಂದ್ರೆ ಗುರುಜಿಯವರೇ, ಈಗ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಒಂದು ಉದ್ಯೋಗ ಆಗಿರ್ಬೋದು, ಅವ್ರಿಗೆ ಸ್ಥಿರತೆ ಅನ್ನೋದಿರಲ್ಲ, ಕಾಡ್ತಾ ಇರುತ್ತೆ. ಅಯ್ಯೋ ಕಾಮನ್ ಆಗಿ ಅನ್ನೋದೇ ಪ್ರಶ್ನೆ ಏನಂತಂದ್ರೆ ಅವನು ಎಲ್ಲ ಕಡೆ ಕೈಯಾಡಿಸ್ತಾನೆ, ಯಾವುದ್ರಲ್ಲೂ ಅವನು ಉದ್ಧಾರ ಆಗಿಲ್ಲ, ಇಲ್ಲ ಯಾವುದ್ರಲ್ಲಾದ್ರೂ ಸ್ಥಿರವಾಗಿ ನಿಂತಿಲ್ಲ ಅಂತಕ್ಕಂಥದ್ದು. ಈ ಅಸ್ಥಿರತೆ ಅನ್ನೋದು ಹೋಗಿ ವಿವಾಹದ ನಂತರ ಸ್ಥಿರತೆ ಉಂಟಾಗುತ್ತದೆ ಅನ್ನೋದು ಆ ಯೋಗ ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅಂತ ನೋಡಿ. ಭಾಳ ಒಂದು ಅದ್ಭುತವಾದಂಥ ಒಂದು ಪ್ರಶ್ನೆ ಕೇಳಿದ್ರೆ ನೋಡಿ, ಸಾಮಾನ್ಯವಾಗಿ ಭಾಳಷ್ಟು ಜನ ವಿವಾಹದ ಮುಂಚೆ ಏನೂ ಇರೋದಿಲ್ಲ. ಪಾಪ ಅವ್ರು ಎಷ್ಟೇ ಒಂದು ಆರ್ಥಿಕವಾಗಿ ಎಫರ್ಟ್ ಹಾಕಿದ್ರೂ ಕೂಡ ಭಾಳಷ್ಟು ಸಂಕಷ್ಟಕ್ಕೆ ಸಿಲುಕುವಂಥದ್ದು, ಭಾಳಷ್ಟು ಸಾಲಗಳಲ್ಲಿರ್ತಾರೆ. ಅದೇ ರೀತಿ ಏನೇ ಬಿಸ್ನೆಸ್ ಮಾಡೋಕ್ಕೆ ಹೋದರೂ ಅವ್ರಿಗೆ ಆ ಬಿಸ್ನೆಸ್ಸಲ್ಲೂ ಕೂಡ ಒಂದು ರೀತಿ ಸ್ಥಿರತೆ ಇರಲ್ಲ. ಅಸ್ಥಿರತೆಯಿಂದ ಕೂಡಿರ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೋಡಿ ಜಾತಕದ ಪ್ರಕಾರ ನೋಡಿ ವಿವಾಹಕಾರಕ ಗುರುಗ್ರಹರಿಗೆ ಅವರ ಒಂದು ವಿಶೇಷವಾದಂತಹ ಒಂದು ಉಚ್ಚತ್ವ ಸ್ಥಾನದಲ್ಲಿದ್ದು, ಅದೇ ರೀತಿ ಅವರಿಗೆ ಬುಧಗ್ರಹರ ಒಂದು ಸಂಯೋಗ, ಅವರ ಒಂದು ಹೆಂಡತಿ ಕಾರಕರಾದಂತಹ ಶುಕ್ರಗ್ರಹರ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ಅವರಿಗೆ ವಿವಾಹವಾದ ನಂತರ ಬಿಸ್ನೆಸ್ಸು ಸೂಪರಾಗಿ ಒಂದು ರೀತಿ ಸೆಟ್ಲಾಗುವಂಥದ್ದು. ನೋಡಿ ಬಿಸ್ನೆಸ್ಸಲ್ಲಿ ಸೆಟ್ಲಾಗಿ ಅವ್ರಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನಗಳು ದೊರಕುವಂಥದ್ದು, ಅತ್ಯುನ್ನತ ಒಂದು ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ನೋಡಿ ಆಮೇಲಿಂದ ಜನರೆಲ್ಲ ಮಾತಾಡ್ಕೊತಾರೆ ಅವ್ರ ಬಗ್ಗೆ, ಏನಪ್ಪ ಮದುವೆ ಆಗೋಕ್ಕೆ ಮುಂಚೆ ಏನೂ ಇರಲಿಲ್ಲ, ವಿವಾಹ ಆಗಿದ ನಂತರನೇ ಇವರು ಒಂದು ಬಿಸ್ನೆಸ್ಸು ಎಲ್ಲಿಗೋ ಹೊಟ್ಟೋಯ್ತು, ತುಂಬ ಹೈಫೈ ಆಗಿ ಬದುಕ್ತಾ ಇದ್ದಾರೆ. ಈ ರೀತಿ ಎಲ್ಲ ಅವ್ರಿಗೆ ಯೋಗ ಇರೋದ್ರಿಂದ ಆ ರೀತಿ ಪ್ರಾಪ್ತಿ ಆಗುತ್ತೆ. ಜಾತಕದಲ್ಲಿ ಆ ರೀತಿ ಯೋಗ ಇದೆಯಾ ನೋಡಿ. ಅದೇ ರೀತಿ ಅವರ ಒಂದು ವಿವಾಹ ಆದ ನಂತರ ಅವರ ಒಂದು ಹೆಂಡತಿ ಮನೆ ಕಡೆಯವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಭಾಳಷ್ಟು ಜನಕ್ಕೆ ಆ ರೀತಿ ಸಪೋರ್ಟೇ ಮಾಡೋದಿಲ್ಲ. ಇನ್ನು ಮುಂದೆ ಹೋಗ್ತಾ ನಾವೆಲ್ಲ ಪ್ರಶ್ನೆಗಳಿಗೂ ಉತ್ತರ ತೊಗೊಳೋಣ. ಆದರೆ ಇಲ್ಲಿ ನೀವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಯಾರ ಜಾತಕದಲ್ಲಿ ಅವ್ರು ಯೋಗ ಪಡ್ಕೊಂಡು ಬಂದಿದ್ದಾರಾ ಇಲ್ವೋ ಅನ್ನೋಂಥದ್ದು ನೋಡೋದ್ರಿಂದ ಅವ್ರಿಗೆ ವಿವಾಹ ಆದ ನಂತರ ಬಿಸ್ನೆಸ್ಸಲ್ಲಿ ಸೆಟ್ಲ್ ಆಗುತ್ತಾ ಇಲ್ವೋ ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತಮ್ಮ. ಗುರುಜಿಯವರೇ, ಈಗ ಇನ್ನಷ್ಟು ಪ್ರಶ್ನೆಗಳನ್ನ ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರ್ಸೋಣ. ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಸಣ್ಣ ವಿರಾಮದ ನಂತರ ಮುಂದುವರ್ಸೋಣ. ಹಾಗೆ ಈ ನಿಮಗೆ ಏನಾದರೂ ವಿವಾಹದ ರೀತಿಯ, ಜಾತಕದ ರೀತಿಯ ಏನಾದರೂ ಸಂಶಯಗಳಿದ್ದಲ್ಲಿ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬಹುದು. ಸ್ಕ್ರೀನಲ್ಲಿ ಕಾಣಿಸ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ದೂರದಲ್ಲಿರ್ತಕ್ಕಂಥವ್ರು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಪಡಿಬಹುದು. ನಾಡಿಗುರು ಶ್ರೀ ಚಂದ್ರಶೇಖರ್ ಗುರೂಜಿ ಸಾರಥ್ಯದಲ್ಲಿ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಇದು ಸಪ್ತಪದಿ ಪ್ರಶ್ನೋತ್ತರ ಪರಿಹಾರ. ವಿವಾಹಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗೂ ನಾಡಿ ಜ್ಯೋತಿಷ್ಯರಲ್ಲಿ 100% ಪರಿಹಾರ ಖಚಿತ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಎಲ್ರಿಗೂ ವೀಕ್ಷಕರಿಗೆ ಸುಸ್ವಾಗತ. ಇಷ್ಟೊತ್ತು ನಾವು ತಿಳ್ಕೊಂಡ್ವಿ ಯಾವ ರೀತಿ ವಿವಾಹದ ನಂತರ ಉದ್ಯೋಗದಲ್ಲಿ ಸ್ಥಿರತೆ ಉಂಟಾಗುತ್ತಾ ಇಲ್ವಾ, ಹುಡುಗಿಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು ಅಂತ. ಅದೇ ರೀತಿ ಅದಕ್ಕೆ ಇವಾಗ ಸ್ಥಿರತೆ ಇರಲ್ಲ ಅಂದ್ಕೊಳ್ಳಿ, ಆ ಟೈಮಲ್ಲಿ ಸ್ಥಿರತೆ ಬೇಕು ಅನ್ಕೊಳ್ಳೋದಕ್ಕೆ ಯಾವ ರೀತಿ ಪರಿಹಾರಗಳಿದೆ ಜಾತಕ ರೀತಿ ಅನ್ನೋದನ್ನ ಗುರೂಜಿಯವರ ಹತ್ರ ತಿಳ್ಕೊಳ್ಳೋಣ. ನೋಡಿ ಅಮ್ಮ, ಮೊದಲು ವಿವಾಹದ ನಂತರ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅವರಿಗೆ ಸ್ಥಿರತೆ ಇದೆಯಾ ಇಲ್ವಾ ಅನ್ನೋಂತಹ ಒಂದು ಯೋಗವನ್ನು ಅವರ ಒಂದು ಜಾತಕ ರೀತಿಯ ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ. ಅದೇ ಮೊದಲನೇ ಒಂದು ಪರಿಹಾರ ಆಗ್ತಕ್ಕಂಥದ್ದು. ಅಂದರೆ ಅವ್ರಿಗೆ ನಮ್ಮ ಒಂದು ಜಾತಕ ರೀತಿ ಏನಿದೆ, ನಮ್ಮ ಒಂದು ಯೋಗ ಏನಿದೆ, ಪ್ರಿಕಾಷನ್ಸ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋಂಥ ಒಂದು ವಿಚಾರದಲ್ಲಿ ಅಂದರೆ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಪರಿಹಾರ ಕಾರ್ಯಗಳನ್ನು ಯಾವಾಗಲೂ ಕೂಡ ನಾವು ಅನುಸರಣೆ ಮಾಡಬೇಕಾಗುತ್ತೆ. ನೋಡಿ, ಈಗ ಅವ್ರಿಗೆ ಜಾಬ್ ಅನ್ನೋವಂಥ ಒಂದು ವಿಚಾರದಲ್ಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ವಿವಾಹವಾದ ನಂತರ ಅವರ ಒಂದು ಜಾಬಲ್ಲಿ ಸ್ಥಿರತೆ ಬರುತ್ತಾ ಇಲ್ವಾ ಅನ್ನೋಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ.
ಒಂದು ರೀತಿ ಏನಾದ್ರೂ ಕೂಡ ನೋಡಿ, ಉದ್ಯೋಗ ಅನ್ನೋವಂಥದ್ದು ವೃತ್ತಿ ವಿಚಾರಗಳಿಗೆ ಶನಿಗ್ರಹರು ಕಾರಕತ್ವವನ್ನು ವಹಿಸ್ತಕ್ಕಂಥದ್ದು. ಅದೇ ರೀತಿ ಅವರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಬುಧಗ್ರಹರ ಒಂದು ಆಶೀರ್ವಾದ ಇರಬೇಕಾಗುತ್ತೆ. ನೋಡಿ, ಬುಧಗ್ರಹರು ನಾರಾಯಣ ಅಂಶವನ್ನು ಸೂಚಿಸ್ತಕ್ಕಂಥದ್ದು, ಅದೇ ರೀತಿ ಶನಿಗ್ರಹರು ಶಿವಾಂಶವನ್ನು ಸೂಚಿಸ್ತಕ್ಕಂಥದ್ದು, ಅದೇ ರೀತಿ ಶನಿಗ್ರಹರು ಮಹಾಕಾಳಿಯ ಒಂದು ಅಂಶವನ್ನು ಕೂಡ ಸೂಚಿಸ್ತಕ್ಕಂಥದ್ದು. ಆದ್ದರಿಂದ ಯಾರಿಗೆಲ್ಲ ಈ ರೀತಿ ಸಮಸ್ಯೆಗಳಿರುತ್ತೆ ಅವರು ಕಾಳಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಶುಕ್ರವಾರ ಶಕ್ತಿ ದೇವತೆಗಳ ದುರ್ಗೆ ಆಗಿರ್ಬೋದು ಅಥವಾ ಮಹಾಕಾಳಿಯ ಒಂದು ಆರಾಧನೆ ಮಾಡೋದ್ರಿಂದ ಅವರಿಗೆ ಅತ್ಯಂತ ಶುಭಪ್ರದವಾಗಿ ಶನಿಗ್ರಹರ ಒಂದು ದೋಷಗಳೆಲ್ಲವೂ ಕೂಡ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಶನಿವಾರದ ದಿವಸ ಕಾಲಭೈರವನ ಒಂದು ಸಾನ್ನಿಧ್ಯದಲ್ಲಿ ಅವರು ದೀಪಾರಾಧನೆ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಫಲಪ್ರಾಪ್ತಿ ಆಗುತ್ತೆ. ಇನ್ನು ಜಾತಕದಲ್ಲಿ ಅವರಿಗೆ ವ್ಯಾಪಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರನ ಒಂದು ದೇವಸ್ಥಾನಕ್ಕೆ ತುಳಸಿಯನ್ನು ಸಮರ್ಪಣೆ ಮಾಡೋದ್ರಿಂದ ಅವರಿಗೆ ಅರ್ಚನೆ ಅನುಷ್ಠಾನಗಳನ್ನು ಮಾಡೋದ್ರಿಂದ ಅವರ ಒಂದು ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ವಿವಾಹದ ನಂತರವೂ ಕೂಡ ಸರಾಗವಾಗಿ ಅವರಿಗೆ ನಡೀತಾ ಇರುತ್ತೆ. ಈ ರೀತಿ ಅವರು ಸರಳ ಮತ್ತು ಸುಲಭವಾದಂತಹ ಒಂದು ಪರಿಹಾರಗಳನ್ನು ಅನುಸರಣೆ ಮಾಡೋದ್ರಿಂದ ಅವರು ವಿಶೇಷವಾದಂತಹ ಒಂದು ಲಾಭವನ್ನು ಅನುಕೂಲವನ್ನು ಪಡಿಬೋದಮ್ಮ. ಗುರುಜಿಯವರು, ಈಗ ಸ್ಥಿರತೆ ವ್ಯಾಪಾರ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಸ್ಥಿರತೆ ಹೇಗೆ ಇರಬೇಕು, ಸ್ಥಿರವಾಗಿರಬೇಕು ಅಂದ್ಕೊಂಡಾಗ ಯಾವ ರೀತಿ ಪರಿಹಾರಗಳನ್ನ ನಾವು ಪಾಲಿಸ್ಬೇಕು ಅನ್ನೋದನ್ನ ಹೇಳಿದ್ರಿ. ಅದೇ ರೀತಿ ನಾವು ಇನ್ನೊಂದು, ಹುಟ್ಟಿದಾಗ್ಲಿಂದ ಕಷ್ಟನೇ ಇರ್ಬೋದು ಹುಡುಗ ಹುಡುಗಿಗೆ, ಇಲ್ಲ ಸುಖವಾಗೇ ಬೆಳೆದಿರ್ಬೋದು. ವಿವಾಹದ ನಂತರ ಸುಖ ಅನ್ನೋದು ಎಲ್ರಿಗೂ ಮುಖ್ಯವಾದಂಥ ಒಂದು ಮುಖ್ಯವಾದಂಥ ವಿಷಯ. ಇಂಥ ಸಮಯದಲ್ಲಿ ಯಾವ ರೀತಿ ಅವ್ರಿಗೆ ಸುಖ ಜೀವನ ಪ್ರಾಪ್ತಿ ಆಗುವಂಥ ಯೋಗ ಇದೆಯಾ ಜಾತಕರಿಗೆ ಅನ್ನೋದು ಯಾವ ರೀತಿ ತಿಳ್ಕೊಬೋದು? ನೋಡಿ, ಭಾಳ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆ ಇದು. ನೋಡಿ, ವಿವಾಹದ ನಂತರ ನೋಡಿ ಸಾಮಾನ್ಯವಾಗಿ ಅನೇಕ ಒಂದು ವಿಚಾರಗಳಲ್ಲಿ ಭಾಳಷ್ಟು ಹುಡುಗರನ್ನು ನಾನು ನೋಡಿದ್ದೇನೆ. ಅದೇ ರೀತಿ ಹೆಣ್ಣುಮಕ್ಕಳ ಒಂದು ಮನೆಯವರು ಕೂಡ ನಮ್ಮ ಹತ್ರ ಹೇಳ್ಕೊಂಡಿರೋವಂಥದ್ದೇನು ಅಂತಂದರೆ, ಸ್ವಾಮಿ ನಮಗೆ ಭಾಳ ಒಂದು ಸಂತೋಷ ಆಗ್ತಾಯಿದೆ. ಕಾರಣ ಏನು ಅಂತಂದರೆ, ನಾವು ಎಷ್ಟೇ ಬಡತನದಲ್ಲಿದ್ದರೂ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರೂ ಕೂಡ ನಮ್ಮ ಒಂದು ಮಗುಗೆ ಭಾಳ ಒಂದು ದೊಡ್ಡ ಮನೆ ಸಿಕ್ಕಿದೆ, ಭಾಳಷ್ಟು ರೀತಿ ಅನುಕೂಲಗಳಿದೆ, ಅವರ ಒಂದು ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಚೆನ್ನಾಗಿದೆ, ಭಾಳಷ್ಟು ಉತ್ತಮ ಒಂದು ಕುಟುಂಬದ ಹಿನ್ನೆಲೆ ಇದೆ ಅನ್ನೋವಂಥದ್ದು ಅವರ ಒಂದು ಜಾತಕ ರೀತ್ಯ ಯಾರಿಗೆ ಈ ರೀತಿ ಅನುಕೂಲ ಆಗುತ್ತೆ ಅನ್ನೋವಂಥ ಒಂದು ವಿಚಾರವನ್ನು ನಾವು ನೋಡಿದಾಗ, ನೋಡಿ, ಯಾರ ಜಾತಕದಲ್ಲಿ ಗುರುಗ್ರಹರಿಗೆ ವಿಶೇಷವಾಗಿ ಶುಕ್ರ ಸೂರ್ಯರ ಒಂದು ಸಂಯೋಗ ಇದ್ದಂಥ ಪಕ್ಷದಲ್ಲಿ, ಹೆಣ್ಣುಮಕ್ಕಳ ಒಂದು ಜಾತಕದಲ್ಲಿ ಕುಜಗ್ರಹರ ಒಂದು ಸಂಯೋಗವು ದೃಷ್ಟಿಯೂ ಕೂಡ ಇದ್ದಂಥ ಪಕ್ಷದಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನಗಳು ದೊರೆಯುವಂಥದ್ದು, ವಿವಾಹದ ನಂತರ ಅವರಿಗೆ ಸುಖ ಜೀವನ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಣಕಾಸಿನ ಒಂದು ವಿಚಾರಗಳಲ್ಲಾಗಿರ್ಬೋದು, ಮಾನಸಿಕ ನೆಮ್ಮದಿ ಶಾಂತಿಗಳೆಲ್ಲವೂ ಕೂಡ ಅವ್ರಿಗೆ ದೊರೆಯುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಗಂಡು ಮಕ್ಕಳ ಒಂದು ಜಾತಕವನ್ನು ನಾವು ನೋಡಿದಾಗ ನೋಡಿ, ಶುಕ್ರಗ್ರಹರಿಗೆ ಸೂರ್ಯಗ್ರಹರ ಒಂದು ಸಂಯೋಗ, ಬುಧಗ್ರಹರ ಒಂದು ಸಂಯೋಗ, ಗುರುಗ್ರಹರ ಒಂದು ದೃಷ್ಟಿಗಳಿದ್ದಾಗ ಹಾಗೂ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾಗ ಅವರ ಒಂದು ವಿವಾಹದ ನಂತರ ನೋಡಿ, ಮೂಲತಃ ಈ ಹುಡುಗ ಎಷ್ಟೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರೂ ಕೂಡ ವಿವಾಹದ ನಂತರ ಬಂಪರ್ ಲಾಟ್ರಿ ಹೊಡೆದಿರೋವಂಥ ರೀತಿಯಲ್ಲಿ ಅವರ ಒಂದು ಆಸ್ತಿ ಅಂತಸ್ತುಗಳಿಗೆ ಇವರು ಒಡೆಯರಾಗುವಂಥದ್ದು, ಏನೋ ಒಂದು ರೀತಿ ಅವರಿಗೆ ಸುಖಜೀವನ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಇವರು ತೆಗೆದುಕೊಂಡು ಬಂದಿರುವಂತಹ ಒಂದು ಯೋಗದ ಪ್ರಕಾರ ಇರ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಜಾತಕದ ಪ್ರಕಾರ ಅವರು ಗುರುತಿಸ್ಕೊಂಡಾಗ ನಮಗೆ ಈ ರೀತಿ ಯೋಗ ಇದೆಯಾ ಇಲ್ವಾ ಅನ್ನೋಂಥ ಒಂದು ವಿಚಾರ ಅವ್ರಿಗೆ ಗೊತ್ತಾಗುತ್ತಮ್ಮ. ಗುರುಜಿ, ಅದು ವಿವಾಹ ಆದಮೇಲೆ ಆ ಯೋಗ ಇರುತ್ತೋ ಇಲ್ವೋ ಅನ್ನೋದು ಅವರ ಜೀವನದಲ್ಲಾಗುವಂತಹ ಬದಲಾವಣೆಯಿಂದ ನಾವು ತಿಳ್ಕೊಂಡ್ಬಿಡ್ಬೋದು. ಅದೇ ರೀತಿ ಏನಾದರೂ ಕಷ್ಟಗಳಿತ್ತು ಆ ಜಾತಕರಿಗೆ, ಮುಂದೆ ಕಷ್ಟ ಆಗುತ್ತೆ ಬರುತ್ತೆ, ಎದುರಿಸ್ಬೇಕಾಗತ್ತೆ, ಈ ರೀತಿ ಅನುಮಾನಗಳು ಇರುತ್ತೆ ಕಾಮನ್ ಆಗಿ ಹುಡುಗ ಹುಡುಗಿಗೆ ಮದುವೆ ಆಗೋಕ್ಕೆ ಮುಂಚೆ. ಅಂಥ ಸಂದರ್ಭದಲ್ಲಿ ಏನಾದರೂ ಪರಿಹಾರಗಳು ಇದೆಯಾ ಜಾತಕರಿಗೆ? ಮೂಲತಃ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ಪ್ರಕಾರ ನಾನು ಹಿಂದೆ ಹೇಳಿದ್ನಲ್ಲ ತಾಯಿ, ಅದೇ ರೀತಿ ಅವರು ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಅವರ ಒಂದು ಜಾತಕ ರೀತಿಯ ಪ್ರತ್ಯೇಕವಾಗಿ ಯಾವ ಒಂದು ಗ್ರಹ ನಮಗೆ ವಿಷಮ ಸ್ಥಾನದಲ್ಲಿದೆ ಆ ಒಂದು ಗ್ರಹಗಳಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಜಾತಕರು ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕ ರೀತಿಯಲ್ಲಿ ಅವರ ಒಂದು ಪೂರ್ವಾರ್ಜಿತ ಕರ್ಮಾನುಸಾರ ನೋಡಿ, ಕರ್ಮಕ್ಕೆ ಅಧಿಪತಿ
ಶನಿಗ್ರಹರಾಗಿರ್ತಾರೆ, ಅವರ ಕರ್ಮವನ್ನು ಯಾವ ರೀತಿ ತೆಗೆದುಕೊಂಡು ಬಂದಿದ್ದಾರೆ, ಪಾಸಿಟಿವ್ ಕರ್ಮ ತೆಗೆದುಕೊಂಡು ಬಂದಿದ್ದಾರಾ, ನೆಗೆಟಿವ್ ಕರ್ಮ ತೆಗೆದುಕೊಂಡು ಬಂದಿದ್ದಾರಾ. ನೋಡಿ, ಇಲ್ಲಿ ನಾವು ಪಾಸಿಟಿವ್ ಕರ್ಮ ಅನ್ನೋವಂಥ ಒಂದು ವಿಚಾರವನ್ನು ಭಾಳಷ್ಟು ಅದ್ಭುತವಾಗಿ ತಿಳ್ಕೊಬೋದಾಗಿರುತ್ತೆ. ನೋಡಿ, ಪಾಸಿಟಿವ್ ಕರ್ಮ ತೆಗೆದುಕೊಂಡು ಬಂದಿದ್ದರೆ ಮನುಷ್ಯ ಅವರು ಭಾಳಷ್ಟು ಲೆಸ್ ಎಫರ್ಟ್ ಆಗ್ತಾರೆ, ಮೋರ್ ಇನ್ಕಮ್ ತೊಗೊತಾರೆ ಎಲ್ಲ ವಿಚಾರದಲ್ಲೂ ಲೈಫಲ್ಲಿ. ಅದೇ ರೀತಿ ನೋಡಿ, ನೆಗೆಟಿವ್ ಕರ್ಮ ತೆಗೆದುಕೊಂಡು ಬಂದಿದ್ದರೆ ಅವರು ಹೆವಿ ಎಫರ್ಟು, ಪಾಪ ತುಂಬ ಒಳ್ಳೆಯ ಜನ, ಆದರೆ ಅವ್ರಿಗೆ ಏನು ಮಾಡೋಕ್ಕೋದ್ರೂ ಪದೇ ಪದೇ ಅಡೆತಡೆ ಉಂಟಾಗ್ತಾ ಇರ್ತಕ್ಕಂಥದ್ದು, ಭಾಳಷ್ಟು ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಈ ರೀತಿ ಎಲ್ಲವೂ ಕೂಡ ಅವರಿಗೆ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು. ಆದ್ದರಿಂದ ಅವರಿಗೆ ಸೂಕ್ತವಾದಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ನೀವು ಕೇಳಿರೋದ್ರಿಂದ ಸಣ್ಣದ ಒಂದು ಪರಿಹಾರ ಹೇಳ್ತಾ ಇದ್ದೀನಿ, ಸರಳ ಮತ್ತು ಸುಲಭವಾದಂಥ ಒಂದು ಪರಿಹಾರ. ನೋಡಿ, ಶನಿವಾರ ಇವರು ಆಂಜನೇಯನ ಒಂದು ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನು ಅಭಿಷೇಕಕ್ಕಾಗಲಿ ಅಥವಾ ದೇವರಿಗೆ ದೀಪಕ್ಕಾಗಲಿ ಸಮರ್ಪಣೆ ಮಾಡೋದ್ರಿಂದ, ಅದೇ ರೀತಿ ಒಂದು ಸಿಂಧೂರವನ್ನು ಇವರು ಧಾರಣೆ ಮಾಡೋದ್ರಿಂದ ಇವರ ಒಂದು ನೆಗೆಟಿವ್ ಕರ್ಮ ಭಾಳಷ್ಟು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ಶನಿಗ್ರಹರ ಒಂದು ಪ್ರೀತಿ ಇವರಿಗೆ ಆಶೀರ್ವಾದ ದೊರೆಯುವಂಥದ್ದು, ಜೀವನದಲ್ಲಿ ಪದೇ ಪದೇ ಅವರು ಮುಂದಕ್ಕೆ ಹೋಗಲಿಕ್ಕೆ ಒಂದು ರೀತಿ ಸಹಾಯಕವಾಗುತ್ತೆ ಅನ್ನೋಂಥ ಒಂದು ಪರಿಹಾರವನ್ನು ತಿಳಿಸಿದ್ದೀನಿ ತಾಯಿ. ಗುರುಜಿಯವರೇ, ವಿವಾಹದ ನಂತರ ಭಾಗ್ಯಯೋಗ ಪ್ರಾಪ್ತಿ ಆಗುತ್ತಾ ಇಲ್ವಾ ಅನ್ನೋದು ಜಾತಕರಿಗೆ ಯಾವ ರೀತಿ ತಿಳ್ಕೊಬೋದು? ನೋಡಿ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಆಸೆ ಇರುತ್ತೆ, ನಮ್ಮ ಒಂದು ಜೀವನದಲ್ಲಿ ನಮಗೇನ ಭೋಗಭಾಗ್ಯ ಸಿದ್ಧಿ ಆಗುತ್ತಾ ಇಲ್ವಾ, ಅಥವಾ ನಮ್ಮ ಜೀವನ ಇಷ್ಟೇನಾ, ಇದೇ ರೀತಿ ಹೋಗ್ತಾ ಇರಬೇಕಾ ಅನ್ನೋವಂಥದ್ದು ಅವರ ಒಂದು ಮನಸ್ಸಿನಲ್ಲಿ ಬರ್ತಕ್ಕಂಥ ಒಂದು ಗೊಂದಲಗಳಾಗಿರುತ್ತೆ. ಭಾಳಷ್ಟು ಜನರಿಗೆ ಭಾಳ ನೋವು, ದುಃಖ, ಏನೋ ಒಂದು ರೀತಿ ಡಿಪ್ರೆಷನ್ಗೆ ಹೊಟ್ಟೋಗಿರ್ತಾರೆ. ನೋಡಿ, ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರು ಮೇಲಕ್ಕೆ ಬರೋಕ್ಕಾಗ್ತಾ ಇರೋದಿಲ್ಲ, ಪದೇ ಪದೇ ಸಮಸ್ಯೆಗಳು ಅವ್ರು ಫೇಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ರೀತಿ ಇದ್ದಾಗ ಅವರು ಪ್ರಶ್ನೆ ಮಾಡ್ತಾರೆ ನಮ್ಮ ಹತ್ರ ಬಂದು, ಗುರುಗಳೇ ನೋಡಿ, ನಮಗೆ ಜಾತಕದಲ್ಲಿ ಏನಾದರೂ ನಮಗೆ ಭಾಗ್ಯಯೋಗ ಇದೆಯಾ, ಅಥವಾ ನಮಗೆ ಲೈಫಲ್ಲಿ ಮುಂದುವರಿಯುವಂತಹ ಒಂದು ಯೋಗ ಏನಾದರೂ ಇದೆಯಾ ಅನ್ನೋಂಥದ್ದು. ನೋಡಿ, ಯಾರ ಜಾತಕದಲ್ಲಿ ವಿಶೇಷವಾಗಿ ಶನಿ, ಗುರು ಮತ್ತು ಸೂರ್ಯರ ಒಂದು ಸಂಯೋಗ, ಅದೇ ರೀತಿ ಅವರ ಒಂದು ದೃಷ್ಟಿ ಅವರಿಗೆ ವಿಶೇಷವಾದಂತಹ ಒಂದು ಸ್ಥಾನಗಳಲ್ಲಿ ಇರಬೇಕಾಗುತ್ತೆ. ಈ ರೀತಿ ಭಾಗ್ಯಯೋಗ ಇದ್ದಾಗ, ಅದರಲ್ಲೂ ಕೂಡ ವಿವಾಹದ ನಂತರ ಕೆಲವರಿಗೆ ಭಾಗ್ಯಯೋಗಗಳು ಪ್ರಾಪ್ತಿಯಾಗುವಂಥದ್ದು. ಸಾಮಾನ್ಯವಾಗಿ ಈ ರೀತಿ ಇದ್ದಂತಹ ಒಂದು ಪಕ್ಷದಲ್ಲಿ ಅವರಿಗೆ ನೋಡಿ 35 ವರ್ಷ, 40 ವರ್ಷ, 45 ವರ್ಷಗಳಲ್ಲಿ 50ನೇ ವರ್ಷ ಅವ್ರಿಗೆ ಭಾಗ್ಯಯೋಗಗಳು ಇರ್ತಕ್ಕಂಥದ್ದು. ಆ ಒಂದು ಜಾತಕದಲ್ಲಿ ಆ ರೀತಿ ಸಂಯೋಗಗಳಿದ್ದಂಥ ಪಕ್ಷದಲ್ಲಿ ಅದು ಯಾವ ಒಂದು ವಯೋಮಾನದಲ್ಲಿ ಅವ್ರಿಗೆ ಪ್ರಾಪ್ತಿ ಆಗುತ್ತೆ, ವಿವಾಹದ ನಂತರ ಯಾವಾಗ ಪ್ರಾಪ್ತಿ ಆಗುತ್ತೆ ಅನ್ನೋವಂಥ ಒಂದು ವಿಚಾರವನ್ನು ನಾವು ನಿಖರವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ತಿಳ್ಕೊಬೋದಾಗಿರುತ್ತೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಪದ್ಧತಿಗಳಿದ್ದಾವೆ, ಆದರೆ ನಾಡಿ ಜ್ಯೋತಿಷ್ಯ ಭಾಳಷ್ಟು ವಿಶೇಷವಾದಂತಹ ಒಂದು ಅಕ್ಯುರಸಿಯನ್ನು ಕೊಡ್ತಕ್ಕಂಥದ್ದು, ವಿಶೇಷವಾದಂತಹ ಒಂದು ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ನಾವು ನಿಖರವಾದಂತಹ ಒಂದು ಪರಿಹಾರಗಳನ್ನು, ನಿಖರವಾದಂಥ ಒಂದು ಉತ್ತರಗಳನ್ನು ನಾಡಿ ಜ್ಯೋತಿಷ್ಯದ ಮುಖೇನ ತೆಗೆದುಕೊಳ್ಬೋದಾಗುತ್ತೆ. ಇಷ್ಟು ಕೂಡ ಭಾಗ್ಯಯೋಗದ ಒಂದು ವಿಚಾರ ಆಗಿರುತ್ತೆ ತಾಯಿ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಭಾಗ್ಯಯೋಗದ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿಸ್ಕೊಳ್ತಾ ಇದ್ದೀರಾ. ಈಗ ಆಲ್ಮೋಸ್ಟ್ ಅಲ್ಲಿ ಭಾಗ್ಯಯೋಗ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೂ ನಮ್ಗೆ ವಿವಾಹ ಆದಮೇಲೆ ಜಾತಕರಿಗೆ ಭಾಗ್ಯಯೋಗ ಬೇಕು. ಅದಕ್ಕೇನಾದರೂ ಪರಿಹಾರ ಏನಾದರೂ ಇದೆಯಾ ಜಾತಕದಲ್ಲಿ ಅಂತ? ಖಂಡಿತ ಇದೆಯಮ್ಮ. ನೋಡಿ, ಜಾತಕ ರೀತ್ಯ ಅನ್ನೋವಂಥ ಒಂದು ವಿಚಾರ, ಅವರ ಒಂದು ಭಾಗ್ಯಯೋಗ ಅಂತಂದರೆ ನಾನು ಆಗಲೇ ಹೇಳಿದೆ, ಅವರಿಗೆ ಅವರ ಒಂದು ಮೊದಲನೇದಾಗಿ ಪೂರ್ವಾರ್ಜಿತ ಕರ್ಮ ಏನು ತೆಗೆದುಕೊಂಡು ಬಂದಿದ್ದಾರೆ ಅನ್ನೋಂಥದ್ದನ್ನು ಗಮನಿಸಬೇಕಾಗುತ್ತೆ. ಆದರೆ ಭಗವಂತ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಫಲಿತಾಂಶಗಳನ್ನು ಮತ್ತು ಆದಾಯಗಳನ್ನು ಕರುಣಿಸುವಂಥದ್ದು. ಅದೇ ರೀತಿ ಅವರಿಗೆ ಅವರ ಒಂದು ಅರ್ಚನೆ ಅನುಷ್ಠಾನಗಳಿಂದಲೂ ಕೂಡ ಅವರ ಒಂದು ಜೀವನವನ್ನು ಸ್ವಲ್ಪ ಮಟ್ಟಿಗೆ ಅವರು ಸುಧಾರಿಸ್ಕೊಳ್ಳುವಂತಹ ಒಂದು ವಿಶೇಷವಾದಂತಹ ಕರುಣೆಯನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಈ ರೀತಿ ನಮಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಅವರು ಭಾಗ್ಯ ಸೂಕ್ತವನ್ನು ಪಾರಾಯಣ ಮಾಡಬೇಕಾಗುತ್ತೆ. ಭಾಗ್ಯ ಸೂಕ್ತ ಸಹಿತವಾಗಿ ಅವರ ಒಂದು ಪಾರಾಯಣ ಮತ್ತು ಅನುಷ್ಠಾನಗಳನ್ನು ಮಾಡೋದ್ರಿಂದ ಪ್ರತಿನಿತ್ಯ
ಭಾಗ್ಯ ಸೂಕ್ತವನ್ನು ಶ್ರವಣ ಮಾಡೋದ್ರಿಂದ ನೋಡಿ, ನವವಿಧ ಭಕ್ತಿಯಲ್ಲಿ ಮೊದಲನೇದೇ ಶ್ರವಣ. ಆ ಒಂದು ಶ್ರವಣವನ್ನು ಮಾಡೋದ್ರಿಂದ ಅಂದರೆ ಕೇಳಿಸ್ಕೊಂಡ್ರೆ ಸಾಕು. ನೋಡಿ, ಭಗವಂತ ಮನುಷ್ಯನ ಒಂದು ವಿಚಾರದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ, ಅತ್ಯಂತ ಭಕ್ತಿಯುಕ್ತಾನಾಂ ನೈವ ಶಾಸ್ತ್ರಂ ನ ಚಕ್ರಮಃ ಅಂತ. ಅಂದರೆ ಭಾಳಷ್ಟು ಭಕ್ತಿಯಿಂದ ಅವನನ್ನು ಅರ್ಚನೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ಭಾಳಷ್ಟು ಸಂತೃಪ್ತನಾಗ್ತಾನೆ ಭಗವಂತ ಅನ್ನೋವಂಥದ್ದು. ಈ ರೀತಿ ನಾವು ಭಾಗ್ಯ ಸೂಕ್ತವನ್ನು ಕೇಳಿಸ್ಕೊಂಡಾಗ ದಿನೇ ದಿನೇ ಅದನ್ನು ಹೇಳುವಂತಹ ಒಂದು ಪ್ರಯತ್ನ ಮಾಡಬೇಕು. ಆಡ್ತಾ ಆಡ್ತಾ ರಾಗ, ಕಲಿತಾ ಕಲಿತಾ ವಿದ್ಯೆ ಅಂತ. ಆಗ ಅವ್ರಿಗೆ ದಿನೇ ದಿನೇ ಅವರ ಒಂದು ವಿವಾಹದ ನಂತರ ಆ ರೀತಿ ಏನಾದರೂ ಅಶುಭ ಯೋಗಗಳಿದ್ದರೆ ಅವ್ರಿಗೆ ಅವೆಲ್ಲವೂ ಕೂಡ ಭಾಳಷ್ಟು ಕಡಿಮೆಯಾಗಿ ಅವರ ಒಂದು ಆರ್ಥಿಕ ಸ್ಥಿತಿ ಉತ್ತಮವಾಗಲಿಕ್ಕೆ ಭಾಳಷ್ಟು ಸಹಾಯಕಾರಿಯಾಗುತ್ತೆ ತಾಯಿ. ಗುರುಜಿಯವರೇ, ಈಗ ಹೇಳಿದ್ರಿ ನೀವು ಭಾಗ್ಯ ಯೋಗದ ಬಗ್ಗೆ, ಮತ್ತೆ ಅದು ಅಕಸ್ಮಾತ್ ನಮ್ಗೆ ವಿವಾಹ ಆದ್ಮೇಲೆ ಕಷ್ಟಗಳಿದ್ರು ಅವರ ಹಿಂದಿನ ಜನ್ಮದ ಫಲ ಏನಿದೆ ಕರ್ಮಾನುಸಾರ ಅವ್ರ ಫಲಗಳನ್ನ ಪ್ರಾಪ್ತಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಭಾಗ್ಯ ಯೋಗ್ಯನ ಇದು ಮಾಡ್ಕೊಬೇಕು, ನಾವು ಶ್ರವಣ ಮಾಡ್ಕೋಬೇಕು, ಸ್ತೋತ್ರಗಳನ್ನ ಇದು ಮಾಡ್ಕೋಬೇಕು, ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಹೋಗಿದ್ರಿ. ಅದೇ ರೀತಿ ಜೀವನದಲ್ಲಿ ಆಗ್ಲೇ ನಾವು ಮಾತಾಡಿದ್ವಿ ಸ್ಥಿರತೆ ಉದ್ಯೋಗದಲ್ಲಿ ಇರುತ್ತಾ ಇಲ್ವಾ ಅಂತ. ಆದರೆ ಈಗ ಈ ಒಂದು ಮಾಡ್ರನ್ ಯುಗದಲ್ಲಿ ಮದುವೆಗೆ ಮುಂಚೆನೆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇಬ್ರು, ಯಾಕಂದ್ರೆ ಇಬ್ರು ಉದ್ಯೋಗಸ್ಥರೇ ಆಗಿರ್ತಾರೆ, ಆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ಸೆಟಲ್ಮೆಂಟ್, ಹುಡುಗಿ ಸೆಟ್ಲ್ ಆಗಿದ್ದಾಳ, ಒಳ್ಳೆ ಉದ್ಯೋಗ ಇದೆಯಾ, ಹುಡುಗ ಸೆಟ್ಲ್ ಆಗಿದ್ದಾನ, ಇಬ್ರು ಸೆಟ್ಲ್ ಆಗಬೇಕು, ಇಲ್ಲ ವಿವಾಹ ಆದ್ಮೇಲೆ ಸೆಟ್ಲ್ ಆಗ್ತಾರಾ, ಇಂಥದಕ್ಕೆ ಜಾತಕ ರೀತಿ ಯಾವ ರೀತಿ ಇದೆ, ನಾವು ಹೇಗೆ ತಿಳ್ಕೊಬೋದು ಅದ್ರ ಬಗ್ಗೆ ಅಂತ? ನೋಡಿ, ಭಾಳ ಒಂದು ವಿಶೇಷವಾದಂತಹ ಪ್ರಶ್ನೆ ಇದು. ನೋಡಿ, ಜಾತಕದಲ್ಲಿ ಅವರು ವಿವಾಹ ಆದ ನಂತರ ಶೀಘ್ರವಾಗಿ ಸೆಟ್ಲ್ ಆಗ್ತಾರ, ಅಂದರೆ ಸ್ಥಿತಿವಂತರಾಗಿ ಸೆಟ್ಲ್ ಆಗ್ತಾರ, ಜೀವನದಲ್ಲಿ ಏನೋ ಒಂದು ರೀತಿ ನೆಲೆ ಆಗಿರ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು, ಅಥವಾ ಅವರ ಒಂದು ಉದ್ಯೋಗದ ಒಂದು ವಿಚಾರದಲ್ಲಾಗಿರ್ಬೋದು, ಅವ್ರಿಗೆ ಅನುಕೂಲಗಳಾಗುತ್ತಾ, ಸೆಟ್ಲ್ ಆಗ್ತಾರ ಲೈಫಲ್ಲಿ. ಭಾಳಷ್ಟು ತಂದೆ ತಾಯಿಗಳಿಗೂ ಕೂಡ ಒಂದು ವಿಚಾರದ ಬಗ್ಗೆ ಮಧ್ಯಮ ವರ್ಗದವರಲ್ಲಾಗಿರ್ಬೋದು, ಅಥವಾ ಬಡತನ ಒಂದು ವಿಚಾರಗಳಲ್ಲಿ ಇರ್ತಕ್ಕಂಥವ್ರು, ಹೆಂಗಪ್ಪ ವಿವಾಹ ಮಾಡ್ತಾಯಿದ್ದೀವಿ, ಮುಂದೆ ಮಕ್ಕಳ ಜೀವನ ಹೇಗೆ ಅನ್ನೋಂಥದ್ದು ಪೇರೆಂಟ್ಸ್ ವಿಚಾರ ಆಗಿರುತ್ತೆ. ಅದೇ ರೀತಿ ಹುಡುಗ ಮತ್ತು ಹುಡುಗಿಗೂ ಕೂಡ ಒಂದು ರೀತಿ ಭಯ ಇರುತ್ತೆ, ಏನಪ್ಪ ನಮ್ಮ ಒಂದು ವಿವಾಹ ಆಗ್ತಾಯಿದೆ, ಮುಂದಕ್ಕೆ ಹೇಗಿರುತ್ತೆ ಏನೋ ಜೀವನ, ನಾವು ಲೈಫಲ್ಲಿ ಸೆಟ್ಲ್ ಆಗ್ತೀವಾ ಇಲ್ವಾ ಅನ್ನೋವಂಥದ್ದು ಅವರ ಒಂದು ಮನೋವಿಚಾರಗಳಾಗಿರುತ್ತೆ. ಹಾಗೂ ಮನಸ್ಸಿನಲ್ಲಿ ಸ್ವಲ್ಪ ಭಯ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರೀತಿಯಲ್ಲಿ ಇರುತ್ತೆ. ನೋಡಿ, ವಿವಾಹಕಾರಕರಾದಂತಹ ಗ್ರಹರಿಗೆ ವಿಶೇಷವಾಗಿ ಹೆಣ್ಣು ಮಗುವಿನ ಒಂದು ಜಾತಕದಲ್ಲಿ ಗುರು, ಕುಜ, ಬುಧ ಈ ಮೂರು ಗ್ರಹಗಳ ಒಂದು ದೃಷ್ಟಿ ಚೆನ್ನಾಗಿರಬೇಕಾಗುತ್ತೆ. ಬುಧ ಗ್ರಹರು ಆ ಒಂದು ಜಾತಕರ ಒಂದು ಸೆಟಲ್ಮೆಂಟನ್ನು ಸೂಚಿಸ್ತಾರೆ. ಅಂದರೆ ಅವರು ಎಷ್ಟು ಲೈಫಲ್ಲಿ ಸೆಟ್ಲ್ ಆಗ್ತಾರೆ, ಈ ಒಂದು ಸಾಮಾಜಿಕವಾಗಿ ಅವರು ಯಾವ ರೀತಿ ಬದುಕ್ತಾರೆ ಅನ್ನೋಂಥ ಒಂದು ವಿಚಾರವನ್ನು ಬುಧಗ್ರಹರು ಸೂಚಿಸ್ತಕ್ಕಂಥದ್ದು. ಅದೇ ರೀತಿ ಪುರುಷ ಜಾತಕದಲ್ಲಿ ಶುಕ್ರಗ್ರಹರ ಒಂದು ದೃಷ್ಟಿ, ಬುಧಗ್ರಹರ ಒಂದು ಸಂಯೋಗ, ಅದೇ ರೀತಿ ಗುರುವಿನ ಒಂದು ಶುಭ ಆಶೀರ್ವಾದ ಇದ್ದಂಥ ಪಕ್ಷದಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ವಿವಾಹ ಆದ ನಂತರ ಸೆಟ್ಲಾಗುವಂಥ ಒಂದು ಯೋಗ ಇರುತ್ತೆ. ನೋಡಿ, ಭಾಳಷ್ಟು ಜನ ವಿವಾಹಕ್ಕೆ ಮುಂಚೆ ಏನೂ ಇರೋದಿಲ್ಲ, ವಿವಾಹ ಆಗಿದ್ದು 1 ವರ್ಷದಲ್ಲೇ ಸೈಟ್ ಕೊಂಡ್ಕೊತಾರೆ. ಅವರ ಒಂದು ಇಬ್ಬರ ಒಂದು ಪರಿಶ್ರಮದಿಂದ ಅವ್ರಿಗೆ ಸೆಟ್ಲಾಗುವಂಥ ಒಂದು ಯೋಗ ಇದ್ದರೆ ನಿವೇಶನವನ್ನು ಮಾಡ್ಕೊತಾರೆ. ಅದೇ ರೀತಿ ಅವರು ರೆಡಿಮೇಡ್ ಹೌಸ್ ಕೂಡ ತೊಗೊಳೋವಂಥ ಒಂದು ಯೋಗಗಳು ಕೂಡ ಇರುತ್ತೆ. ಈ ರೀತಿ ಅವರ ಒಂದು ವಿಶೇಷವಾದಂತಹ ಒಂದು ಯೋಗದಿಂದ ಅವರಿಗೆ ಸೆಟ್ಲಾಗುವಂಥ ಒಂದು ಪ್ರಾಪ್ತಿ ಇರುತ್ತೆ ಅನ್ನೋವಂಥ ಒಂದು ವಿಚಾರವನ್ನು ನಾಡಿ ಜ್ಯೋತಿಷ್ಯದ ಪ್ರಕಾರ ನಾವು ತಿಳ್ಕೊಬೋದಾಗಿರುತ್ತಮ್ಮ. ನಾಡಿ ಜ್ಯೋತಿಷ್ಯದಲ್ಲಿ ಈಗ ಹೇಳಿದ್ರಿ ನೀವು, ಸೆಟಲ್ ಆಗೋದಕ್ಕೆ ಪರಿಹಾರ ಇದೆ ಅಂತಲೂ ನೀವು ಹೇಳ್ತಾ ಇದ್ದೀರಾ. ಅಕಸ್ಮಾತ್ ಅವ್ರ ಕರ್ಮಾನುಸಾರ ಪಡ್ಕೊಂಬಂದಿಲ್ಲ ಸೆಟಲ್ ಆಗೋದು, ಸ್ಥಿರತೆ ಅವ್ರಿಗೆ ಇಲ್ಲ ಅಂತ ಅಂದ್ಕೊಳ್ಳಿ, ಆದರೆ ತುಂಬ ಒದ್ದಾಡ್ತಾ ಇರ್ತಾರೆ, ಕೈಯಲ್ಲಿ ದುಡ್ಡಿದ್ರೂ ಅವ್ರು ತೊಗೊಳಕ್ಕಾಗಲ್ಲ, ಎಲ್ಲ ಇರುತ್ತೆ, ಆದರೆ ನಾವು ಸ್ಥಿರತೆ ನಮ್ಮಲ್ಲಿ ಇರಬೇಕು, ಆ ಸೆಟಲ್ಮೆಂಟ್ ಆಗಬೇಕು ಅಂದರೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ ಅವ್ರಿಗೆ? ನೋಡಿ, ಸಾಮಾನ್ಯವಾಗಿ ಇದಕ್ಕೆ ಈ ಒಂದು ವಿಚಾರಕ್ಕೆ ಪರಿಹಾರ ಬುಧ ಮತ್ತು ಶುಕ್ರರ ಒಂದು ಅನುಗ್ರಹ ಬೇಕಾಗುತ್ತೆ. ಆದ್ದರಿಂದ ಇವರು ಇಂದ್ರಾಣಿಯ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಶುಕ್ರವಾರದತ್ತು. ಅಂದರೆ ದೇವೇಂದ್ರನ ಒಂದು ರಾಣಿಯಾದಂತಹ ಇಂದ್ರಾಣಿ ದೇವಿಯ ಒಂದು ಪೂಜೆಯನ್ನು ಅನುಸರಣೆ ಮಾಡೋದ್ರಿಂದ, ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು
ಅನುಷ್ಠಾನ ಮತ್ತು ಆಚರಣೆಗಳು ಮಾಡೋದ್ರಿಂದ ಇವರಿಗೆ ವಿಶೇಷವಾದಂತಹ ಪೂರ್ಣ ಪ್ರಾಪ್ತಿಯಾಗುತ್ತೆ. ಅವರು ವಿವಾಹದ ನಂತರ ಉತ್ತಮವಾಗಿ ಸೆಟ್ಲ್ ಆಗೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ತಾಯಿ. ಗುರುಜಿಯವರೇ ಈಗ ಹೇಳಿದ್ರಿ ಸ್ಥಿರತೆ ಆಗ್ಬೋದು ಅಂತ. ಇನ್ನೊಂದು ಕ್ವಶನ್ ನನಗೆ ಏತಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ಅಂದರೆ, ಬಹು ವಿವಾಹ ಅದು ಹುಡುಗ ಆಗಿರ್ಬೋದು, ಅನೈತಿಕ ಸಂಬಂಧ ಆಗಿರ್ಬೋದು, ಅಥವಾ ಇಲ್ಲ ಹುಡುಗಿಗೆ ಗೊತ್ತಿಲ್ದಿರ ಹೆಂಡ್ತಿಗೆ ಗೊತ್ತಿಲ್ದಿರ ಇನ್ನೊಂದು ಮದುವೆ ಆಗೋದಾಗಿರ್ಬೋದು, ಇಲ್ಲ ಡೈವರ್ಸ್ ಆಗಿಬಿಟ್ಟು ಆಗೋದಾಗಿರ್ಬೋದು, ಒಂದು 2-3 ಮದುವೆ ಆಗೋದಾಗಿರ್ಬೋದು. ಈ ಥರ ಬಹು ವಿವಾಹಿತ ಯೋಗ ಏನಾದರೂ ಇದೆ ಅಂಥ ಸಂದರ್ಭದಲ್ಲಿ ಯಾವ ರೀತಿ ತಿಳ್ಕೊಬೋದು ನಾವು ಅಂತ? ನೋಡಿ, ಸಾಮಾನ್ಯವಾಗಿ ಜಾತಕದ ಪ್ರಕಾರ ಈ ರೀತಿ ಯೋಗಗಳಿದ್ದಂಥ ಪಕ್ಷದಲ್ಲಿ ಅವರ ಒಂದು ಪೂರ್ವಾರ್ಜಿತ ಕರ್ಮಾನುಸಾರ ಏನೋ ಒಂದು ರೀತಿ ಅವರು ಸಮಸ್ಯೆ ಮಾಡ್ಕೊಳ್ತಾರೆ. ಅವರ ಒಂದು ಕೌಟುಂಬಿಕ ವಿಚಾರಗಳಲ್ಲಿ ಅವ್ರಿಗೆ ಗಂಡ ಹೆಂಡತಿ ಮಧ್ಯೆ ಕಲಹ ಬರುವಂಥದ್ದು, ಹಾಗೂ ಅವ್ರಿಗೆ ವಿವಾಹಿತರ ಸಂಬಂಧಗಳನ್ನು ಹೊಂದಿರತಕ್ಕಂಥ ಒಂದು ಸಾಧ್ಯತೆ. ಅದೇ ವಿಧವಾಗಿ ಅವರಿಗೆ ಅವರ ಒಂದು ಜಾತಕದಲ್ಲೇ ಇರ್ತಕ್ಕಂಥ ಯೋಗ ಅದು. ಅಂದರೆ ಹೆಂಡತಿಗೆ ಗೊತ್ತಿಲ್ಲದೆ ಮತ್ತೊಂದು ವಿವಾಹ ಆಗಿರ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೋಡಿ, ಯಾರ ಜಾತಕದಲ್ಲಿ ಗುರುಗ್ರಹರು ರಾಹುವಿನ ಒಂದು ಸಂಯೋಗವನ್ನು ಹೊಂದಿರ್ತಾರೆ, ಗುರು ವಿವಾಹಕ್ಕೆ ಕಾರಕರಾಗ್ತಾರೆ. ರಾಹು ಏನನ್ನು ಕೊಟ್ಟರೂ ಕೂಡ ಮಲ್ಟಿಪಲ್ಲಾಗಿ ಕೊಡೋವಂಥ ಒಂದು ವಿಚಾರವನ್ನು ಹೊಂದಿರುತ್ತೆ. ಭಾಳಷ್ಟು ಸಮಸ್ಯೆಗಳಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ದರಿಂದ ಜಾತಕದ ಪ್ರಕಾರ ಈ ರೀತಿ ಇದ್ದಂಥ ಪಕ್ಷದಲ್ಲಿ ನೋಡಿ, ಪಾಪ ಸಾಮಾನ್ಯವಾಗಿ ಯಾರೂ ಬೇಕು ಅಂತ ಮಾಡಲ್ಲ. ಪರಿಸ್ಥಿತಿಗಳು ಅನಿವಾರ್ಯವಾಗಿ ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಡುತ್ತೆ. ನೋಡಿ, ನಾವು ಮಾಧ್ಯಮಗಳಲ್ಲಿ ಭಾಳಷ್ಟು ನೋಡ್ತಾ ಇರ್ತೀವಿ. ಹೋಗೋವಂಥದ್ದು, ಒಂದು ರೀತಿ ಗೊತ್ತಾಗ್ಬಿಡೋವಂಥದ್ದು, ಅದು ಅತಿರೇಕಕ್ಕೆ ಹೋಗೋವಂಥದ್ದು, ಹಾಗೂ ನೋಡಿ ಆತ್ಮಹತ್ಯೆಗಳು ಮಾಡ್ಕೊಳೋದು. ಅದೇ ರೀತಿ ಪಾಪ ಅವ್ರಿಗೆ ಜಗಳಗಳು ಪ್ರಾಪ್ತಿ ಆಗೋದು, ಪೊಲೀಸ್ ಸ್ಟೇಷನ್ ಮೆಟ್ಲತ್ತುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಬರುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಜಾತಕ ರೀತ್ಯ ನಾವು ಇದನ್ನು ಗುರುತಿಸ್ಕೊಂಡು ಅದಕ್ಕೆ ಸೂಕ್ತವಾದಂಥ ಸರಳ ಪರಿಹಾರವನ್ನು ಮಾಡಿಕೊಂಡು, ಪ್ರಿಕಾಷನ್ಸ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನೋಡಿ, ಆ ರೀತಿ ಸಮಸ್ಯೆ ಇದ್ದಾಗ ಅವ್ರಿಗೆ ಗೊತ್ತಿರಲ್ಲ, ನಾವು ಅಟ್ಲೀಸ್ಟ್ ತಿಳ್ಕೊಂಡಾಗ ಭಾಳ ಎಚ್ಚರಿಕೆಯಿಂದ ಇರ್ಬೋದು. ಪರಿಸ್ಥಿತಿಗಳ ನಿಭಾಯಿಸುವಂಥ ಒಂದು ಕಾನ್ಸಂಟ್ರೇಷನನ್ನು ನಾವು ಬೆಳೆಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ತಾಯಿ. ಬಹು ವಿವಾಹ ಅನ್ನೋ ಒಂದು ಭಯದಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಕೂಡ ನೀವು ಇದು ಮಾಡ್ತಿದ್ದೀರಾ, ತಿಳ್ಕೊಂಡು ಅದಕ್ಕೇನು ಬೇಕೋ ಅದು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ಅದೇ ರೀತಿ ಡೈವರ್ಸ್ ಅನ್ನೋದು ಕಾಮನ್ ಅಂದ್ಕೊಬೋದು ಈ ಒಂದು ಸಂದರ್ಭ, ಈ ಒಂದು ಮಾಡ್ರನ್ ಯುಗದಲ್ಲಿ. ಸಣ್ಣ ಸಣ್ಣ ವಿಷಯಗಳಿಗೂ ಸರಿ ಆಯ್ತು ಬಿಡು, ನನ್ನ ಬಿಟ್ಟೋಗು ನೀನು, ನಾನು ಬದುಕೋಬಲ್ಲೆ ಇಂತಕ್ಕಂಥದ್ದು ಹೆಣ್ಣಲ್ಲೂ ಬರುತ್ತೆ, ಗಂಡಲ್ಲೂ ಬರುತ್ತೆ. ಗಂಡಲ್ಲೂ ಒಂದು ಹೆಜ್ಜೆ ಮುಂದೆನೇ ಇದೆ ಅಂತಲೂ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಯಾರಿಗೆ ಈ ವಿವಾಹ ವಿಚ್ಛೇದನ ಇರುತ್ತೆ ಜಾತಕರಿಗೆ ಅಂತ? ಅಂದರೆ ನೋಡಿ, ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಪ್ರದಾಯ ಸನಾತನವಾದಂತಹ ಒಂದು ಸಂಪ್ರದಾಯ, ಇಡೀ ವಿಶ್ವಕ್ಕೆ ಗುರು ಆಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಪ್ರದಾಯ. ನೋಡಿ, ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಈ ವಿಚ್ಛೇದನ ಅನ್ನೋಂಥದ್ದು ಪೂರ್ವದಲ್ಲಿ ಇರಲಿಲ್ಲ. ಒಬ್ರಿಗೊಬ್ಬರು ಭಾಳಷ್ಟು ದೀರ್ಘ ಹೊಂದಾಣಿಕೆ. ನೋಡಿ, ಸಾಯೋವರೆಗೂ ಕೂಡ ಗಂಡ ಹೆಂಡತಿ ಭಾಳಷ್ಟು ಅನ್ಯೋನ್ಯವಾಗಿರ್ತಾಯಿದ್ರು. ಅದೆಲ್ಲಕ್ಕೂ ಕೂಡ ನಮಗೆ ಪೂರ್ವಿಕರನ್ನು ನಾವು ಎಕ್ಸಾಂಪಲ್ಸ್ ಆಗಿ ತೆಗೆದುಕೊಳ್ಬೋದಾಗಿರುತ್ತೆ. ಆದರೆ ಇತ್ತೀಚಿನ ಒಂದು ಪಾಶ್ಚಾತ್ಯ ಏನಿದೆ, ಈ ಒಂದು ಅವರೊಂದು ಸಂಸ್ಕಾರಗಳಿಗೆ ಮಾರು ಹೋಗಿರ್ತಕ್ಕಂಥ ಒಂದು ಹುಡುಗರು, ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ಆದರೆ ಅವರ ಒಂದು ಜಾತಕ ರೀತಿ ಆ ಥರ ಯೋಗಗಳಿರ್ತಕ್ಕಂಥ ಒಂದು ಸಾಧ್ಯತೆಗಳು ಇರೋದರಿಂದ ಅವ್ರಿಗೆ ನೋಡಿ ಅನಿವಾರ್ಯವಾಗಿ ಈ ರೀತಿ ಸಮಸ್ಯೆಗಳನ್ನು ತಂದ್ಕೊಳೋ ಅಂಥ ಒಂದು ಸಾಧ್ಯತೆಗಳಿರುತ್ತೆ. ನೋಡಿ, ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ, ನೋಡಿ, ಹಿಂದಿನ ಕಾಲದಲ್ಲಿ ಒಂದು ತಂದೆ ತಾಯಿ, ಅಜ್ಜ ಅಜ್ಜಿ ಅವರ ಒಂದು ಮಾರ್ಗದರ್ಶನ ಇವೆಲ್ಲವೂ ಕೂಡ ಒಂದು ಕಡೆ ಅವ್ರಿಗೆ ಶ್ರೀರಕ್ಷೆ ಆಗಿತ್ತು, ಜಾಯಿಂಟ್ ಫ್ಯಾಮಿಲೀಸ್. ಅದೇ ರೀತಿ ನೋಡಿ ಅವರ ಒಂದು ಜಾತಕ ಕೂಡ ಆಗ ಆಕ್ಟಿವೇಟ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಅವರು ಪೂರ್ವಿಕರ ಮಾಡಿದಂತಹ ಒಂದು ಪುಣ್ಯ ಫಲದಿಂದ ಅವ್ರಿಗೆ, ಆಮೇಲೆ ದೊಡ್ಡವ್ರ ಮೇಲೆ ಇದ್ದಂತಹ ಒಂದು ಭಕ್ತಿ, ಭಯ ಇವೆಲ್ಲವೂ ಕೂಡ ಅವರಿಗೆ ಶ್ರೀರಕ್ಷೆಯಾಗಿ ಕಾಪಾಡ್ತಾ ಇತ್ತು. ಆದರೆ ಇತ್ತೀಚಿನ ಒಂದು ಕಾಲಮಾನದಲ್ಲಿ ಮೆಕ್ಯಾನಿಕ್ ಲೈಫ್ ಆಗಿರೋದ್ರಿಂದ ಅವರು ಯಾವುದನ್ನು ಕೂಡ ಪರ್ಫೆಕ್ಟಾಗಿ ಅನುಸರಣೆ ಮಾಡ್ತಾ ಇಲ್ಲ. ಆಗ ಅವರ ಒಂದು ಜಾತಕ ರೀತಿಯೂ ಕೂಡ ಅದು ಆ್ಯಕ್ಟಿವೇಟ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಮೊದಲೇ ಅವರ ಒಂದು ಪೂರ್ವಾರ್ಜಿತ ಕರ್ಮ ನೆಗೆಟಿವ್ ಆಗಿದ್ದಂಥ ಪಕ್ಷದಲ್ಲಿ ಅವ್ರಿಗೆ ಈ ಥರ ಎಲ್ಲ ಸಮಸ್ಯೆಗಳು ಉದ್ಭವ ಆಗಿರುತ್ತೆ. ಇನ್ನು ಜಾತಕದಲ್ಲಿ ಏನಾದರೂ ಅವರು ಡೈವರ್ಸ್ ಯೋಗವನ್ನು ಪಡೆದುಕೊಂಡು ಬಂದಿದ್ದಂಥ ಪಕ್ಷದಲ್ಲಿ ಈ ರೀತಿ ಸಮಸ್ಯೆಗಳಾಗುವಂಥದ್ದು
ಭಾಳ ಹೆಚ್ಚಾಗಿರುತ್ತೆ. ಪದೇ ಪದೇ ಹೊಂದಾಣಿಕೆ ಕೊರತೆ ಉದ್ಭವ ಆಗುತ್ತೆ ತಾಯಿ. ಅದರಿಂದ ಈ ರೀತಿ ಸಮಸ್ಯೆಗಳಾಗ್ತವೆ. ಏನಾದರೂ ಪರಿಹಾರ ಇದೆಯಾ ಗುರುಗಳೇ? ಖಂಡಿತ ಇದೆ ನೋಡಿ. ವಿವಾಹ ಪೂರ್ವವೇ ಇದಕ್ಕೆಲ್ಲಕ್ಕೂ ಕೂಡ ವೈದಿಕ ವಿಚಾರಗಳಿಂದ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಬೇಕು. ಅಂದರೆ ಅದಕ್ಕೆ ಪೂಜೆ ಅನುಷ್ಠಾನಗಳು, ಆ ಗ್ರಹ ದೋಷಗಳಿಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಮೊದಲನೇದಾಗಿ ಅವರು ಗುರ್ತಿಸ್ಕೊಬೇಕು. ಎಲ್ರಿಗೂ ಇರಲ್ಲ, ಎಲ್ಲರೂ ಕೂಡ ಸುಖವಾಗಿ ಬಾಳಬೇಕು, ಬದುಕಬೇಕು ಅನ್ನೋವಂಥದ್ದು ನಮ್ಮ ಒಂದು ಹಿಂದೂ ಧರ್ಮದ ಒಂದು ಸಂಸ್ಕೃತಿ. ಆದರೆ ಈ ರೀತಿ ಇದ್ದಂತಹ ಒಂದು ಅನಿವಾರ್ಯವಾಗಿದ್ದಂಥ ಒಂದು ವಿಚಾರಗಳಲ್ಲಿ ನಾವು ಜಾತಕದಲ್ಲಿ ಗುರ್ತಿಸ್ಕೊಳ್ಬೋದಾಗಿರುತ್ತೆ. ಗುರ್ತಿಸ್ಕೊಂಡು ಅದಕ್ಕೆ ಬೇಕಾದಂತಹ ಒಂದು ಸರಳ ಪರಿಹಾರಗಳನ್ನು ಮಾಡ್ಕೊಬೋದಾಗಿರುತ್ತೆ. ಉದಾಹರಣೆಗೆ ನೋಡಿ, ಹೆಣ್ಣು ಮಗುವಿನ ಒಂದು ಜಾತಕದಲ್ಲಿ ಕುಜಗ್ರಹರಿಗೆ ರಾಹು ಕೇತುವಿನಿಂದ ಒಂದು ಬಂಧಿತರಾಗಿದ್ದಂಥ ಪಕ್ಷದಲ್ಲಿ ನಿಷ್ಕ್ರಿಯ ಆಗಿರುತ್ತೆ ಗ್ರಹಗಳು. ಅವರಿಗೆ ಹೊಂದಾಣಿಕೆ ಒಂದು ಕೊರತೆ ಉದ್ಭವ ಆಗ್ತಕ್ಕಂಥದ್ದು, ಒಂಥರ ನೀನೆಷ್ಟು ನಾನೆಷ್ಟು ಅನ್ನುವಂತಹ ಒಂದು ಲೆಕ್ಕಾಚಾರಕ್ಕೆ ಬಂದು ಅವರು ಡೈವರ್ಸ್ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ತೆಗೆದುಕೊಳ್ಳೋವಂಥದ್ದು. ಈ ರೀತಿ ಅವರು ಸಮಸ್ಯೆಗಳನ್ನು ಆಹ್ವಾನ ಮಾಡ್ಕೊತಾರೆ. ಅದೇ ರೀತಿ ಗಂಡು ಮಗುವಿನ ಒಂದು ಜಾತಕದಲ್ಲಿ ಶುಕ್ರಗ್ರಹರು ಏನಾದರೂ ಕೆಟ್ಟಿದ್ದಂಥ ಪಕ್ಷದಲ್ಲಿ, ಶುಕ್ರರಿಗೆ ಕೇತುವಿನ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ಅವ್ರಿಗೆ ಭಾಳ ಹೆಂಡತಿಯಿಂದ ಒಂದು ರೀತಿ ಅವರ ಒಂದು ಬಯಸಿದಂತಹ ಒಂದು ಹೊಂದಾಣಿಕೆ ಬರೋದಿಲ್ಲ ಅವ್ರಿಗೆ. ಅದರಿಂದ ಅವ್ರಿಗೆ ಶಾಂತಿ ನೆಮ್ಮದಿ ಕದಡುವಂಥ ಒಂದು ಸಾಧ್ಯತೆ. ಅದರಿಂದ ಅವರು ವಿವಾಹ ಇದನ್ನು ಫುಲ್ ಸ್ಟಾಪ್ ಕೊಡೋಣ, ಸಂಬಂಧ ನಮಗೆ ಬೇಡ, ಡೈವರ್ಸ್ ತಗೊಳ್ಳೋಣ. ಇನ್ನು ನೋಡಿ, ಶನಿಗ್ರಹರ ಒಂದು ದೃಷ್ಟಿ ಏನಾದರೂ ಇದ್ದಂಥ ಪಕ್ಷದಲ್ಲಿ, ನೀಚಗ್ರಹರಾಗಿದ್ದಂಥ ಪಕ್ಷದಲ್ಲಿ, ನೀಚ ಅಭಿಲಾಷಿಯಾಗಿದ್ದಂಥ ಪಕ್ಷದಲ್ಲಿ ಅವ್ರಿಗೆ ನ್ಯಾಯಾಲಯದ ಒಂದು ಮೆಟ್ಟಿಲನ್ನು ಏರುವಂತಹ ಒಂದು ಅನಿವಾರ್ಯತೆ ಇರುತ್ತೆ. ಆದ್ದರಿಂದ ಸೂಕ್ತವಾದಂತಹ ಒಂದು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಅವ್ರಿಗೆ ಭಾಳ ಅನುಕೂಲಗಳಾಗುತ್ತೆ ತಾಯಿ. ಗುರುಗಳೇ ಹೇಳ್ತಿದ್ದೀರಾ, ಡೈವರ್ಸ್ ಅನ್ನೋದು ಕಾಮನ್ ಆಗಿ ಆಗೋಗ್ಬಿಟ್ಟಿದೆ. ಯಾಕಂದರೆ ಹಿರಿಯರ ಒಂದು ಮಾರ್ಗದರ್ಶನ ನಮ್ಮಲ್ಲಿ ಕಡಿಮೆ ಆಗೋಗಿ ಜಾಯಿಂಟ್ ಫ್ಯಾಮಿಲೀಸ್ ಅನ್ನೋದೇ ಇಲ್ಲದೆ ಆಗೋಗಿದೆ. ಯಾಕೆ ಜಾಯಿಂಟ್ ಫ್ಯಾಮಿಲೀಸ್ ಇದ್ದಾಗ ಅದೊಂದು ಅನ್ಯೋನ್ಯತೆ ಅನ್ನೋದು ಬೆಳ್ಕೊಂಡು ಹೊಟ್ಟೋಗುತ್ತೆ. ಅಯ್ಯೋ ಅವ್ರು ದೊಡ್ಡವ್ರು ನೋಡ್ತಾರೆ ಅನ್ನೋ ಭಯ ಭಕ್ತಿ ಇರುತ್ತೆ. ಇದೆಲ್ಲ ಹೇಳಿದ್ದೀರಾ. ನಾ ಹೇಳ್ತಿರೋದೇನೆಂದರೆ, ಈಗ ವಿವಾಹದ ನಂತರ ಜಗಳ ಆಗುತ್ತೆ. ಕಾಮನ್ ಆಗಿ ಜಾಯಿಂಟ್ ಫ್ಯಾಮಿಲಿ ಇಲ್ಲದೆ ಇರೋದೇ ಮೇನ್ ರೀಸನ್ ಆಗೋಗುತ್ತೆ ಸಣ್ಣ ಪುಟ್ಟ ವಿಷಯಗಳಿಗೆ. ಅದು ಆ ರೀತಿ ಹೇಳ್ಬೋದು. ಜಾತಕರಿಗೆ ಯಾವ ಒಂದು ವಿಷಯಗಳಿಗೆ ತುಂಬಾ ಜಗಳ ಆಗ್ಬೋದು, ಅದೇ ರೀತಿ ವಿವಾಹ ಆದಮೇಲೆ ಯಾಕೆ ಜಗಳ ಆಗುತ್ತೆ, ಜಗಳ ಆಗದೆ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೋದು ನಮ್ಮ ಜಾತಕದ ರೀತ್ಯಾ ಅಂತ ಹೇಳಿಬಿಟ್ಟು. ನೋಡಿ, ಸಾಮಾನ್ಯವಾಗಿ ಜಗಳ ಅನ್ನುವಂತಹ ಒಂದು ವಿಚಾರಕ್ಕೆ ಕುಜಗ್ರಹರು ಕಾರಕರ್ತರಾಗ್ತಾರೆ. ನೋಡಿ, ಒಂದು ಪುರುಷ ಜಾತಕದಲ್ಲಿ ಶುಕ್ರಗ್ರಹರಿಗೆ ಕುಜಗ್ರಹರ ಒಂದು ದೃಷ್ಟಿ ಇದ್ದಂಥ ಪಕ್ಷದಲ್ಲಿ ಅವರಿಗೆ ದೊರೀತಕ್ಕಂಥ ಒಂದು ಹೆಣ್ಣುಮಗು ಏನಿರುತ್ತೆ, ಆ ಮಗುಗೆ ಸ್ವಲ್ಪ ಹಠಮಾರಿತನ ಅನ್ನೋವಂಥದ್ದು ಇರುತ್ತೆ. ಅಂದರೆ ಒಂದು ರೀತಿ ನನ್ನದೇ ನಡಿಬೇಕು ಅನ್ನುವಂತಹ ಒಂದು ಹಠ ಸ್ವಭಾವ ಇರತಕ್ಕಂಥದ್ದು. ಆಗ ಇವರ ಒಂದು ಜಾತಕ ರೀತ್ಯ ಆ ಒಂದು ಹೆಂಡತಿಗೆ ಜಗಳವಾಡುವಂತಹ ಒಂದು ಸ್ವಭಾವ ಇರತಕ್ಕಂಥದ್ದು. ಅದರಿಂದ ಮನೆಯಲ್ಲಿ ಕೌಟುಂಬಿಕ ಕಲಹ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದೇ ರೀತಿ ಸ್ತ್ರೀ ಜಾತಕದ ಪ್ರಕಾರ ನೋಡಿ, ಗಂಡಕಾರಕರಾದಂತಹ ಕುಜಗ್ರಹರಿಗೆ ಕೇತುಗ್ರಹರ ಒಂದು ಸಂಯೋಗ ಇದ್ದಾಗ ಅವ್ರಿಗೆ ಜಗಳ ಪ್ರಾಪ್ತಿಯಾಗುವಂಥದ್ದು, ಒಂದು ರೀತಿ ವಿವಾದಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಕೇತು ವಿವಾದಗಳನ್ನು ತಂದುಕೊಡ್ತಾರೆ. ಅಂದರೆ ಒಂದು ಸಣ್ಣ ವಿಚಾರನ ದೊಡ್ಡದಾಗಿ ಮಾಡ್ತಕ್ಕಂಥದ್ದು, ದೊಡ್ಡ ವಿವಾದ ಸೃಷ್ಟಿ ಮಾಡೋವಂಥದ್ದು. ಆ್ಯಕ್ಚುಲಿ ಅದು ವಿಷಯನೇ ಆಗಿರಲ್ಲ, ಸುಮ್ಮನೆ ಅದನ್ನು ದೊಡ್ಡದು ಮಾಡ್ಕೊಂಡು ಹೋಗುವಂಥದ್ದು. ಅನಿರೀಕ್ಷಿತವಾಗಿ ಅದು ಅವ್ರು ಕಿತ್ತಾಕೊಳ್ಳೋ ಲೆವೆಲ್ಗೆ ಬಂದುಬಿಟ್ಟಿರ್ತಾರೆ. ಅವರ ಒಂದು ವಿವಾಹ ಸಂಬಂಧನೇ ಬೇಡಪ್ಪ, ಅದರ ಘನತೆ ಏನು, ಗೌರವ ಏನು, ಸಾಮಾಜಿಕವಾಗಿ ನಮ್ಮ ಒಂದು ಪರಿಸ್ಥಿತಿ ಏನಾಗುತ್ತೆ ಅನ್ನೋವಂಥ ಒಂದು ಪರಿವೇ ಇಲ್ದಾರೆ ಏನೋ ಒಂದು ರೀತಿ ಒಂಟಿತನವಾಗಿ ಬಾಳಬೇಕು ಅನ್ನೋವಂಥ ಒಂದು ನಿರ್ಧಾರಕ್ಕೆ ಬರೋವಂಥ ಒಂದು ಸಾಧ್ಯತೆ ಇರುತ್ತಮ್ಮ. ಅದಕ್ಕೆ ಪರಿಹಾರಗಳನ್ನೇನು ಹೇಳ್ತೀರಾ ಗುರುಜಿ? ನೋಡಿ, ಈ ರೀತಿ ಇದ್ದಂಥ ಪಕ್ಷದಲ್ಲಿ ಅವರು ಭಾಳ ಸರಳವಾದಂತಹ ಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ, ಚತುರ್ಥಿಯ ದಿವಸ ಅಥವಾ ಚೌತಿಯ ದಿವಸ ವಿಶೇಷವಾಗಿ ಗಣಪತಿಯ ಒಂದು ಸಂಕಷ್ಟಾರ ಚತುರ್ಥಿಯಲ್ಲಿ ಅವರು ಭಾಗವಹಿಸ್ಬೋದು. ಅವರ ಒಂದು ಯಥಾಶಕ್ತಿ ಅವರ ಮನೆಯಲ್ಲೇ ಅವರ ಒಂದು ವ್ರತವನ್ನು ಅನುಷ್ಠಾನ ಮಾಡೋದ್ರಿಂದ ಪ್ರತಿದಿನವೂ ಅವರು 108 ಬಾರಿ ಗಣಪತಿ ಮಂತ್ರವನ್ನು, ಗಣಪತಿಯ ಮೂಲ ಮಂತ್ರ ಏನಿದೆ, ಓಂ ಗಂ ಗಣಪತಿಯೇ ನಮಃ, ಬಹಳ ಸರಳವಾದಂಥ ಮಂತ್ರ, ಸಣ್ಣ ಮಗು ಕೂಡ ಹೇಳ್ಬೋದು. ಅಂಥ ಮಂತ್ರವನ್ನು
ಅವರು ಜಪ ಮಾಡ್ಕೊಳ್ಬೇಕಾಗುತ್ತೆ. ಕನಿಷ್ಠ 108 ಬಾರಿ ಗಣಪತಿ ಒಂದು ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಕೇತುವಿನ ಒಂದು ಪ್ರಭಾವ ಅವರಿಗೆ ಕಡಿಮೆ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಶಾಂತಿ ಲಭಿಸ್ತಕ್ಕಂಥದ್ದು, ವಿವಾಹ ಸೌಖ್ಯ ಪ್ರಾಪ್ತಿಯಾಗುವಂಥದ್ದು ಭಾಳಷ್ಟು ಇರುತ್ತೆ ತಾಯಿ. ಗುರುಜಿಯವರೇ ಇಷ್ಟೊಂದು ಹೇಳ್ತಿದ್ದೀರಾ ನೀವು. ಏನಾಗ್ತಿದೆ ವಿವಾಹದ ನಂತರ ಜಗಳ, ಡೈವರ್ಸ್, ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಕಾಮನ್ ಆಗಿ ಒಂದು ದೇವಕನ್ಯೆ ದೇವಯೋಗ ಇದೆ, ಈ ರೀತಿ ಅಂತ ಅದರ ಮಹತ್ವ ಏನು? ದೇವಕನ್ಯೆ ಅಂದರೆ ಏನು ಅನ್ನೋದೇ ಸಾಮಾನ್ಯ ವ್ಯಕ್ತಿಗಳಿಗೆ ಗೊತ್ತಿರಲ್ಲ. ಹಾಗಂದ್ರೆ ಅದರ ಮಹತ್ವ ಏನು, ಮತ್ತು ಅದು ಎಷ್ಟು ಮಟ್ಟಿಗೆ ನಮ್ಮ ವಿವಾಹ ಬಾಂಧವ್ಯದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಹೇಳಿ ಗುರುಗಳೇ. ನೋಡಿ, ಸಾಮಾನ್ಯವಾಗಿ ಒಂದು ಹೆಣ್ಣು ಮಗುವನ್ನು ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಒಂದು ಪುರುಷ ಜಾತಕದ ಪ್ರಕಾರ ನಾವು ಈ ಒಂದು ಯೋಗವನ್ನು ಗುರುತಿಸುವಂಥದ್ದು ಹೆಂಗೆ ಅಂತಂದರೆ, ನೋಡಿ, ಶುಕ್ರ ಗ್ರಹರು ಅವರ ಒಂದು ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಂಥ ಪಕ್ಷದಲ್ಲಿ ಅವರಿಗೆ ಸಿಗುವಂತಹ ಒಂದು ವಧು ಏನಾಗಿರ್ತಾರೆ, ಅವರ ಒಂದು ಹೆಂಡತಿ ಆಗ್ತಕ್ಕಂಥ ಒಂದು ಹುಡುಗಿಗೆ ವಿಶೇಷವಾದಂತಹ ಒಂದು ಲಕ್ಷ್ಮೀ ಕಳೆ ಇರುತ್ತೆ. ನೋಡಿ, ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಏನಪ್ಪ ಒಳ್ಳೆ ಅಪ್ಸರೆ ಇದ್ದಂಗಿದ್ದಾಳೆ ನಿಮ್ಮ ಹುಡುಗಿ, ಭಾಳಷ್ಟು ಸುಂದರವಾಗಿದ್ದಾರೆ. ನೋಡಿ, ಇನ್ನು ತಂದೆ ತಾಯಿಗಳು ಒಂದು ರೀತಿ ಖುಷಿ, ನಮ್ಮ ಒಂದು ಸೊಸೆ ಭಾಳ ನೋಡೋಕ್ಕೆ ಚೆನ್ನಾಗಿದ್ದಾರೆ, ಏನೋ ಒಂದು ಅವ್ರ ಮನೆಗೆಲ್ಲರಿಗೂ ಕೂಡ ಒಂದು ಸೌಂದರ್ಯ ದೇವತೆ ಥರ, ಏನೋ ಒಂದು ರೀತಿ ಲಕ್ಷ್ಮಿ, ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಆ ಒಂದು ಮಗು ಅವ್ರಿಗೆ ಕಾಣಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅವರ ಒಂದು ಜಾತಕ ರೀತ್ಯ ನೋಡಿ, ಶುಕ್ರ ಉತ್ಕೃಷ್ಟವಾದಂತಹ ಪರಮ ಉಚ್ಚ ಸ್ಥಾನದಲ್ಲಿದ್ದಾಗ, ಶುಭಗ್ರಹರ ಒಂದು ದೃಷ್ಟಿಯನ್ನು ಹೊಂದಿದ್ದಾಗ ಅವರಿಗೆ ದೇವಕನ್ಯೆಯಂತಹ ಸುರದ್ರೂಪವಾದಂತಹ ಒಂದು ಸುಂದರವಾದಂತಹ ಒಂದು ವಧು ಪ್ರಾಪ್ತಿಯಾಗತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ಯೋಗವನ್ನು ಕೂಡ ನಾವು ಅವರ ಒಂದು ಜಾತಕ ರೀತ್ಯ ತಿಳ್ಕೊಳ್ಬೋದಾಗಿರುತ್ತೆ. ನೋಡಿ, ಅದೇ ರೀತಿ ಅವರಿಗೆ ಜಾತಕದಲ್ಲಿ ಆ ರೀತಿ ಇದ್ದಂಥ ಪಕ್ಷದಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಅಭಿವೃದ್ಧಿಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುತ್ತೆ. ಆದರೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಬಹಳಷ್ಟು ಗಮನಿಸಬೇಕಾಗತ್ತೆ. ಯಾರ ಜಾತಕದಲ್ಲಿ ದೇವಕನ್ಯೆ ಯೋಗ ಇರ್ತಕ್ಕಂಥ ಒಂದು ವಿಶೇಷತೆ ಇರುತ್ತೆ, ಅವರ ಒಂದು ಜಾತಕ ರೀತಿಯ ಭಾಳ ಎಚ್ಚರಿಕೆಯಿಂದ ಆ ಒಂದು ಹೆಣ್ಮಗುನ ನಡೆಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೋಡಿ, ಸಾಮಾನ್ಯವಾಗಿ ಶಾಪ ಕೊಡುವಂಥದ್ದು ಯಾರು? ದೇವಕನ್ಯೆ ಅಥವಾ ಶಕ್ತಿ ಸಾಮರ್ಥ್ಯ ಇದ್ದಂಥವ್ರು. ನೋಡಿ, ಇವರಿಗೆ ವಾಕ್ಸಿದ್ಧಿ ಯೋಗ ಕೂಡ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅವ್ರ ಮನಸ್ಸಿಗೆ ಏನಾದರೂ ನೋವು ಮಾಡೋವಂಥದ್ದು, ಈ ರೀತಿಯೆಲ್ಲ ಮಾಡಿದಂಥ ಪಕ್ಷದಲ್ಲಿ ಅವರೇನಾದರೂ ನೊಂದ್ಕೊಂಡು ಏನಾದರೂ ಅವ್ರಿಗೆ ನೆಗೆಟಿವ್ ಆಗಿ ಏನಾದರೂ ಒಂದು ಅವ್ರು ವಿಶ್ ಮಾಡಿದ್ರೆ ಅವರಿಗೆ ಸಮಸ್ಯೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ವಿಶೇಷವಾಗಿ ಅಂತಹ ಒಂದು ಜಾತಕದಲ್ಲಿ ಗುರುತಿಸ್ಕೊಂಡು ಅವರನ್ನು ಚೆನ್ನಾಗಿ ನಡೆಸ್ಕೊಳೋದ್ರಿಂದ ಇವ್ರ ಕುಟುಂಬಕ್ಕೆ ಭಾಳಷ್ಟು ಒಳ್ಳೆಯದಾಗತ್ತೆ. ಭಾಳಷ್ಟು ಇವರಿಂದ ಅವ್ರಿಗೆ ಇನ್ನೂ ಆರ್ಥಿಕವಾಗಿ, ಕೌಟುಂಬಿಕವಾಗಿ ಭಾಳ ಒಂದು ಅಭಿವೃದ್ಧಿಯನ್ನು ಹೊಂದುವಂತಹ ಸಾಧ್ಯತೆ ಇರುತ್ತೆ. ಇದೇ ಒಂದು ದೇವಕನ್ಯೆ ಯೋಗದ ಒಂದು ಮಹತ್ವ ಆಗಿರುತ್ತೆ ತಾಯಿ. ಗುರುಜಿ, ದೇವಕನ್ಯೆ ಮಹತ್ವನ ನೀವು ತಿಳಿಸ್ಕೊಟ್ರಿ. ನಾನು ಇನ್ನೊಂದು ವಿಷಯ ಏನಂತಂದರೆ, ವಿವಾಹ ಮಾಡಬೇಕಾದ್ರೆ ನಮ್ಮ ಹುಡುಗನ ಕೊಟ್ಟಾಗ ನಮ್ಮ ಹುಡುಗಿನ ಆತ ಚೆನ್ನಾಗಿ ನೋಡ್ಕೊಳ್ತಾನ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ. ಅದು ತಂದೆ ತಾಯಿಗಳಿಗೆ, ಕುಟುಂಬಸ್ಥರಿಗೆ ಬಿಡಿ, ತಂದೆ ತಾಯಿಗಳಿಗೆ ತುಂಬ ತಲೆನೋವಾಗಿರುತ್ತೆ. ವಿವಾಹದ ನಂತರ ಯಾರು ತಮ್ಮ ಸಂಗಾತಿನ ತುಂಬ ಚೆನ್ನಾಗಿ, ತಮ್ಮ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ಹೇಗೆ ತಿಳ್ಕೊಬೋದು? ನೋಡಿ, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ನೋಡಿ, ವಿವಾಹ ನೋಡಿ, ಅದು ಹೆಣ್ಣು ಮಗುವಿನ ಒಂದು ಜಾತಕ ಆಗಿರ್ಬೋದು ಅಥವಾ ಪುರುಷ ಜಾತಕ ಆಗಿರ್ಬೋದು. ನೋಡಿ, ಶುಕ್ರ ಗ್ರಹರಿಗೆ ವಿಶೇಷವಾಗಿ ಬುಧ ಗ್ರಹರ ಒಂದು ಸಂಯೋಗ, ಅದೇ ರೀತಿ ಪ್ರೀತಿ ಒಂದು ಕಾಳಜಿಗೆ ಕಾರಕರಾದಂತಹ ಚಂದ್ರಗ್ರಹರು ಉಚ್ಚಾಭಿಲಾಷಿಯಾಗಿರಬೇಕಾಗುತ್ತೆ. ಉಚ್ಚಾಭಿಲಾಷಿಯಾಗಿ ಸಂಯೋಗವನ್ನು ಹೊಂದಿದ್ದಂಥ ಪಕ್ಷದಲ್ಲಿ ಅಂತಹ ಒಂದು ಜಾತಕರು ಅವರಿಗೆ ಸಿಗ್ತಕ್ಕಂಥ ಒಂದು ಹೆಣ್ಣನ್ನು ಭಾಳಷ್ಟು ಪ್ರೀತಿ ಇರುತ್ತೆ ಅವ್ರ ಮೇಲೆ, ಭಾಳಷ್ಟು ಪ್ರೀತಿ, ಕಾಳಜಿ, ಪ್ರೇಮ, ಭಾಳಷ್ಟು ಆತ್ಮೀಯತೆ, ಅನುರಾಗಗಳಿಂದ ಅವರು ನೋಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಕುಜಗ್ರಹರಿಗೆ ಹೆಣ್ಣು ಮಗುವಿನ ಒಂದು ಜಾತಕದಲ್ಲಿ ಗುರುವಿನ ಒಂದು ಅನುಗ್ರಹ ಇರಬೇಕಾಗುತ್ತೆ, ಸೂರ್ಯನ ಒಂದು ಅನುಗ್ರಹ ಇರಬೇಕಾಗುತ್ತೆ, ಚಂದ್ರನ ಒಂದು ದೃಷ್ಟಿ ಇರಬೇಕಾಗುತ್ತೆ. ಅದು ಚಂದ್ರಗ್ರಹರು ಉಚ್ಚಾಭಿಲಾಷಿಯಾಗಿರಬೇಕಾಗುತ್ತೆ. ಆ ಗ್ರಹರು ಕೆಟ್ಟಿರಬಾರ್ದು. ಈ 4 ಗ್ರಹಗಳು ಚೆನ್ನಾಗಿದ್ದಂಥ ಪಕ್ಷದಲ್ಲಿ ಅವರ ಒಂದು ಗಂಡನ ಮೇಲೆ ಅವರಿಗೆ ವಿಪರೀತವಾದಂತಹ ಒಂದು ಕಾಳಜಿ ಇರ್ತಕ್ಕಂಥದ್ದು. ನೋಡಿ,
ಭಾಳಷ್ಟು ಹೆಣ್ಣುಮಕ್ಕಳು ಇವಾಗಲೂ ಕೂಡ ಅವರ ಒಂದು ಗಂಡ ಬರೋವರೆಗೂ ಊಟ ಮಾಡಿರಲ್ಲ, ದೀರ್ಘವಾಗಿ ಕಾಯ್ಕೊಂಡೇ ಕೂತಿರ್ತಾರೆ. ಕಾರಣ ಏನು ಅಂತಂದರೆ ಅವ್ರ ಮೇಲಿರ್ತಕ್ಕಂಥ ಒಂದು ಕಾಳಜಿ, ಪ್ರೀತಿ. ಇನ್ನು ಕೆಲವರು ಅವರಷ್ಟಕ್ಕೆ ಅವರು ಊಟ ಮಾಡಿ ಪಾಪ ರೆಸ್ಟ್ ತೊಗೊತಾ ಇರ್ತಾರೆ. ಈ ರೀತಿ ಇರ್ತಕ್ಕಂಥದ್ದು. ಅದೇ ರೀತಿ ಗಂಡನೂ ಅಷ್ಟೇ, ಅವರ ಒಂದು ಹೆಂಡತಿಯ ಒಂದು ವಿಚಾರದಲ್ಲಿ ಭಾಳಷ್ಟು ಕಾಳಜಿ ಇರ್ತಕ್ಕಂಥವ್ರಾದರೆ ಭಾಳ ಒಂದು ಅವ್ರು ಕೇಳಿದಂತಹ ಒಂದು ವಸ್ತುಗಳನ್ನು ಕೊಡಿಸೋವಂಥದ್ದು, ಅವರ ಒಂದು ವಿಚಾರಗಳೇನಿರುತ್ತೆ ಅದಕ್ಕೆಲ್ಲವೂ ಕೂಡ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಪುರುಷರ ಒಂದು ಲಕ್ಷಣವಾಗಿರುತ್ತೆ. ಈ ರೀತಿ ಅವರ ಒಂದು ಜಾತಕ ರೀತಿಯ ನಾವು ತಿಳ್ಕೊಬೋದಾಗಿರುತ್ತಮ್ಮ. ಗುರುಜಿಯವರೇ, ಈಗ ಹೇಳಿದ್ರಿ ಸಾಕಷ್ಟು ಪ್ರಶ್ನೆಗಳಿಗೆ ನಾವು ನಿಮ್ಮ ಹತ್ರ ಉತ್ತರಗಳನ್ನ ತಗೊಳ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಇನ್ನಷ್ಟು ವಿವಾಹದ ಬಗ್ಗೆ ವೀಕ್ಷಕರಿಗಾಗಿರ್ಬೋದು, ಇಲ್ಲ ನಾವು ಡೈರೆಕ್ಟಾಗಿ ಗುರುಜಿಯವ್ರ ಹತ್ರನೇ ಡೈರೆಕ್ಟಾಗಿ ನಾವು ಸಂದರ್ಶನ ಮಾಡ್ಕೊಬೋದು ಅಂತಕ್ಕಂಥವ್ರು ನೇರವಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ದಯಮಾಡಿ ಕಾಲ್ ಮಾಡಿ. ದೂರದಲ್ಲಿರ್ತಕ್ಕಂಥವ್ರು ಆನ್ಲೈನ್ ಅಪಾಯಿಂಟ್ಮೆಂಟ್ ಕೂಡ ನಿಮ್ಗೆ ಸಿಗುತ್ತೆ. ಅವ್ರ ಮೂಲಕ ಕಾನ್ವರ್ಸೇಷನ್ ಮಾಡಿ ಪರಿಹಾರಗಳನ್ನ ತಿಳ್ಕೊಳ್ಳಿ. ಗುರುಜಿ, ಈ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಹೇಳ್ತಾ ಬಂದಿದ್ದೀರಾ. ಈಗ ಕಾರ್ಯಕ್ರಮನ ಮುಗಿಸೋ ಸಮಯ. ನಾವು ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಅದೇ ರೀತಿ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮನ ಇನ್ನಷ್ಟು ಏನು ವಿವಾಹದ ಬಗ್ಗೆ ಜಾತಕ ರೀತಿ ಏನೇನು ಸಮಸ್ಯೆಗಳಿದೆ ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಳ್ಳೋಣ ಅಂತ ಇಲ್ಲಿಗೆ ಇದು ಮಾಡ್ತೀವಿ. ಆಗಲಿ ಅಮ್ಮ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನನ್ನ ಆರಾಧ್ಯ ದೇವತೆ ಜಗಜ್ಜನನಿ ಲಲಿತಾಂಬಿಕೆಯಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.